ಇದರಿಂದ ಸೇವಿಂಗ್ಸ್ ಏನಾದರೂ ಆಗುತ್ತಾ? ನಮಗೆ ಟೈಮ್ ಏನೋ ಸೇವ್ ಆಗುತ್ತೆ, ಮನಿ ಸೇವ್ ಆಗುತ್ತೆ. ಹೌದು, ಮನಿ ಸೇವ್ ಯಾವ ರೀತಿ ಅಂದರೆ ನಿಮಗೆ ಒಂದು ಬ್ಲಾಕಿಗೆ ಜೋಡಿಸುವಾಗ ಯಾವುದೇ ಸಿಮೆಂಟ್ ಎಲ್ಲ ಯೂಸ್ ಆಗಲ್ಲ. 1000 ಸ್ಕ್ವೇರ್ ಫೀಟಿಗೆ ಒಂದು ಚೀಲ ಮ್ಯಾಕ್ಸಿಮಮ್, ಒಂದೇ ಚೀಲ ಸಿಮೆಂಟ್ 1000. ಯಾಕಂದ್ರೆ ಫೌಂಡೇಶನ್ ಮೇಲೆ ಫಸ್ಟ್ ಲೇಯರ್ ಇಡುವಾಗ ಮಾತ್ರ ಸಿಮೆಂಟ್ ಅವಶ್ಯಕತೆ ಇರೋದು, ಆಮೇಲೆ ಲಿಂಟಲ್ ಮೇಲೆ ಕಟ್ಟುವಾಗ ಸಿಮೆಂಟ್ ಅಷ್ಟೇನಾ? ನಿಮಗೆ 1000 ಸ್ಕ್ವೇರ್ ಫೀಟ್ ಮನೆ 3 ದಿವಸಕ್ಕೆ ಲಿಂಟಲ್ ಲೆವೆಲ್ ಆಗುತ್ತೆ. 3 ದಿವಸಕ್ಕೆ ಲಿಂಟಲ್ ಲೆವೆಲ್. ಅದು ನಾವು ಕಳಿಸೋದು 2 ಇಲ್ಲ 3 ಲೇಬರ್, ಜಾಸ್ತಿ ಕಳಿಸಲ್ಲ. ಯಾಕಂದ್ರೆ ನಮ್ಮ ಹತ್ರ ಎಲ್ಲ ಕಡೆ ಸರ್ವಿಸ್ ಕೊಡಬೇಕು ಅಂತ ಉದ್ದೇಶಕ್ಕೆ 3 ಜನ 2 ಜನ ಆ ತರನೇ ಕಳ್ಸೋದು. ಅದೇ ಆ ತರನೇ ಟೀಮ್ ಇರೋದು. 3 ದಿವಸಕ್ಕೆ ಲಿಂಟಲ್ ಲೆವೆಲ್ ಮಾಡ್ತಾರೆ. ಕಸ್ಟಮರ್ ಲಿಂಟಲ್ ಹಾಕೊಟ್ರೆ ಅದ್ರ ಮೇಲೆ 3 ದಿನ 6 ದಿವಸಕ್ಕೆ ಕಂಪ್ಲೀಟ್ 1000 ಸ್ಕ್ವೇರ್ ಫೀಟ್ ಮನೆ ಗೋಡೆ ಕಟ್ಟೆ ಆಗುತ್ತೆ. ಗೋಡೆ ಮುಗ್ದೋಗುತ್ತೆ. ನೋಡೋಣ ಯಾವ ರೀತಿ ಸ್ಟ್ರೆಂತ್ ಇರುತ್ತೆ ಅಂತ ನೋಡೋಣ. ನೋಡಿ ವೀಕ್ಷಕರೇ, ನೋಡಿ ನೆಲನೇ ಅಗ್ದೋಗುತ್ತೆ ಬಿಟ್ರೆ ಇದಕ್ಕೆ ಏನೂ ಆಗಿಲ್ಲ. ಹೆಜ್ಜೆ ಗಿಜ್ಜೇನೂ ಹೋಗಿಲ್ಲ ಸರ್ ಇದು ಅಲ್ವಾ? ಯಾವೆಲ್ಲ ಹೆಜ್ಜೆ ತೋರಿಸಿ ಏನೂ ಆಗಿಲ್ಲ. ಅದೇ ಕೆಳಗಡೆ ತೋರಿಸಿ, ಬಿದ್ದಿದ್ದಕ್ಕೆ ಇಲ್ಲೇನೆ ಹೋಲ್ ಆಗಿಬಿಟ್ಟಿದೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕವರ ಬಂದಿನೊಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಮಟೀರಿಯಲ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ಆಲ್ರೆಡಿ ತಮ್ಮನೆಲ್ಲ ನೋಡಿದ್ದೀರಾ, ಮನೆ ಕಟ್ತಾ ಇದ್ದೀರಾ ನೀವು. ಆಲ್ಮೋಸ್ಟ್ 20 to 30% ವರೆಗೆ ಸೇವಿಂಗ್ಸ್ ಆಗಬೇಕಾ, ಟೈಮು ಸೇವ್ ಆಗಬೇಕಾ, ನಿಮಗೆ ಕ್ವಿಕ್ ವರ್ಕ್ ಆಗಬೇಕಾ? ಹಾಗಾದರೆ ಇವತ್ತು ನಾನು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇರುವಂಥದ್ದು ಸುರಕ್ಷಾ ಮಡ್ ಬ್ಲಾಕ್ಸ್ಗಳನ್ನು. ಹೌದು ವೀಕ್ಷಕರೇ, ಸುರಕ್ಷಾ ಮಡ್ ಬ್ಲಾಕ್ಸ್ಗಳು ಇಂಟರ್ಲಾಕಿಂಗ್ ಆಗಿರುತ್ತೆ, ಫಾಸ್ಟಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇವಾಗ ನಮ್ಮ ಬೆಂಗಳೂರಿನಲ್ಲಿ, ಹೌದು ವೀಕ್ಷಕರೇ, ನಮ್ಮ ಬೆಂಗಳೂರಿನಲ್ಲಿ ಪಾದಾರ್ಪಣೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಮುಂಚೆಯಿಂದನೂ ಕೂಡ ನಮ್ಮ ಬೆಂಗಳೂರವರು ಮಂಗಳೂರಿಗೆ ಹೋಗ್ಬಿಟ್ಟು ಇಲ್ಲಿಂದ ಪರ್ಚೇಸಸ್ ಮಾಡ್ತಾ ಇದ್ರು. ಸಾಕು ನೀವು ಬಂದಿದ್ದು, ನಾವೇ ಬರ್ತೀವಿ ಅಂತ ಹೇಳ್ಬಿಟ್ಟು ಸುರಕ್ಷಾ ಮಡ್ ಬ್ಲಾಕ್ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಆ್ಯಂಡ್ ಆಲ್ ಓವರ್ ಕರ್ನಾಟಕ ಸಪ್ಲೈ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಸಾತ್ವಿಕ್ ಸರ್ ಇಲ್ಲೇ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ? ಓಕೆ, ವೆಲ್ಕಮ್ ಟು ಬೆಂಗಳೂರು. ನೀವು ಮುಂಚೆನೂ ಬೆಂಗಳೂರದ್ದು ಟಚ್ ಅಲ್ಲಿ ಇರುತ್ತೆ, ಯಾಕಂತಂದ್ರೆ ಇಲ್ಲಿನ ಜನ ಇನೋವೇಷನ್ಗೆ ರೆಡಿ. ಮಡ್ ಬ್ಲಾಕ್ ಆದ್ರೂ ಓಕೆ, ಇಂಟರ್ ಬ್ಲಾಕ್ ಆದ್ರೂ ಓಕೆ, ಹೊಸದ್ ಯಾವ್ದೇ ಬಂದ್ರು ಬೆಂಗಳೂರವರು ಅಡಾಪ್ಟ್ ಮಾಡ್ಕೊಂತಾರೆ ಬೇಗ. ನೀವ್ ಹೇಳಿದ್ರಿ ನಮ್ಮ ಬೆಂಗಳೂರವರು ಮಂಗಳೂರಿಗೆ ಬರ್ತಾ ಇದ್ರು, ಬಂದು ಬಿಟ್ಟು ಇದು ಮಾಡ್ತಾ ಇದ್ರು. ಸರ್ ಫಸ್ಟ್ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಡೋಣ. ಸುರಕ್ಷಾ ಮಡ್ ಬ್ಲಾಕ್ ಯಾವಾಗ ಪ್ರಾರಂಭ ಮಾಡಿದ್ರಿ? ವೈ ಇಂಟರ್ಲಾಕಿಂಗ್ ಬ್ರಿಕ್ಸ್ಗೆ ಈ ಫೀಲ್ಡಿಗೆ ಬರೋಕ್ಕೆ ಕಾರಣ ಏನು? ಒಂದು ನಮ್ಮ ವೀಕ್ಷಕರಿಗೆ ಹೇಳ್ಕೊಡಿ ಸರ್. ಓಕೆ, ನಾವು 10 ವರ್ಷ ಆಯ್ತು ಸರ್ ಈ ಬಿಸ್ನೆಸ್ಗೆ. 10 years ಇದು 2016 ಅಲ್ಲಿ ಮೇ ಅಲ್ಲಿ ಸ್ಟಾರ್ಟ್ ಆಗಿದ ಬಿಸ್ನೆಸ್ ಇದು. ಓಕೆ, ಈಗ 10 years ನಮ್ದು ಮೇಗೆ. ಒಂದು ಡೆಕೇಡ್ ಕಳೆದ್ಬಿಟ್ರಿ ನೀವು. ಓಕೆ, ಇದರಲ್ಲಿ ಅಷ್ಟು ಹೊರಲಾಡಿದ್ದೆಲ್ಲ ಆಯ್ತು. 10 ವರ್ಷದಲ್ಲಿ ಒಳ್ಳೆ ಸೆಟಪ್ ಗೆ ಬಂದಿದ್ದೀವಿ. ಈಗ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ, ಬ್ಯಾಂಗ್ಳೂರ್ ಕಡೆಯಿಂದನೂ ಮಾಡಿದ್ದಾರೆ, ಕರ್ನಾಟಕದಿಂದ ಎಲ್ಲ ಕಡೆಯಿಂದನೂ ಸಪೋರ್ಟ್ ಸಿಕ್ಕಿದೆ. ಎಲ್ಲಿ ಸ್ಟಾರ್ಟ್ ಮಾಡಿದ್ದು ನೀವು? ನಾವು ಆಕ್ಚುಲಿ ಮಂಗಳೂರು ವಿಟ್ಲದಲ್ಲಿ ಒಂದು ಸಣ್ಣ ಒಂದು ಹಳ್ಳಿ ಒಳಗಡೆ ಸ್ಟಾರ್ಟ್ ಮಾಡಿದ್ದು. ನಮ್ಮ ಕೇಂದ್ರ ಸರ್ಕಾರದ PMEGP ಸ್ಕೀಮ್ ಅಲ್ಲಿ ಚಿಕ್ಕದಾಗಿ ಸ್ಟಾರ್ಟ್ 25 lakh ಬಜೆಟ್ ಅಲ್ಲಿ ಸ್ಟಾರ್ಟ್ ಮಾಡಿದಂತ ಬಿಸ್ನೆಸ್. ಆವಾಗ ಸ್ವಲ್ಪ ಇದು ಹೊಸತ್ತು ಕರ್ನಾಟಕದಲ್ಲಿ. ಅಂದ್ರೆ ಕೇರಳದಲ್ಲಿ ನಾನು ವರ್ಕಿಂಗ್ ಇದ್ದೆ, ಅಲ್ಲಿ ಬ್ಲಾಕ್ ನೋಡಿ ಅಲ್ಲಿ ಒಂದು ಸಣ್ಣ ಯೂನಿಟ್ ಇದೆ, ಅಲ್ಲಿ ಒಂದು 2-3 ಸಲ ಹೋಗಿ ನೋಡಿದ ಮೇಲೆ ಇದು ನಮ್ಮ ಕರ್ನಾಟಕದಲ್ಲಿ ಆಗ ಪರಿಚಿತ ಅಲ್ಲ, ಅದನ್ನು ಈ ಕಡೆ ಮಾರ್ಕೆಟ್ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ನಾನು ಆ ಕಡೆಯಿಂದ ಜಾಬ್ ಬಿಟ್ಟು ಅದ್ರ ಬಗ್ಗೆ ಸ್ಟಡಿ ಮಾಡಿ ಸ್ವಲ್ಪ ನನ್ನ ಜೊತೆ ಬೇರೆ ಇಬ್ಬರು ಫ್ರೆಂಡ್ಸ್ ಇದ್ರು ಆ ಟೈಮಲ್ಲಿ, ಅವರು ಜೊತೆ ಸೇರ್ಕೊಂಡು ನಾವು ಸ್ಟಾರ್ಟ್ ಮಾಡಿದ್ದು. ಸ್ಟಾರ್ಟಿಂಗ್ ಒಂದು 2-3 ವರ್ಷ ತುಂಬಾ ಕಷ್ಟ. ಹೊಸ ಒಂದು ಪ್ರಾಡಕ್ಟ್ ಆಕ್ಚುಲಿ ಇಂಟರ್ಲಾಕಿಂಗ್ ಬ್ಲಾಕ್ ಅನ್ನು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಮಾರ್ಕೆಟ್ಗೆ ಸ್ಟಾರ್ಟ್ ಮಾಡಿದ್ದೆ ನಾವು. ಇದು ಹೊಸ ಸಿಸ್ಟಮ್ ಆದ ಕಾರಣ ಇದನ್ನೊಂದು ಸೇಲ್ ಮಾಡಿಬಿಟ್ರೆ ಸಾಕಾಗಲ್ಲ, ಆಫ್ಟರ್ ಸೇಲ್ ಸರ್ವಿಸ್ ತುಂಬಾ ಇಂಪಾರ್ಟೆಂಟ್. ನಮಗೆ ಅದಕ್ಕೆ ತುಂಬಾ ಕಷ್ಟ ಆಯ್ತು. ಯಾರಿಗಾದ್ರೂ ಸೇಲ್ ಮಾಡಿಬಿಟ್ಟು ಅಲ್ಲಿ ಮುಗೀತು ಅದಾಗಲ್ಲ, ನಾವು ಅದ್ರ ಹಿಂದೆ ಓಡಾಡಬೇಕಿತ್ತು, ಫಿನಿಶಿಂಗ್ ತನಕ ಅವ್ರ ಜೊತೆ ಇರಬೇಕಿತ್ತು. ಅಂದರೆ ಬರೀ ಬ್ಲಾಕ್ ಸೇಲ್ಸ್ ನಮ್ಮ ಉದ್ದೇಶ, ಆದರೆ
ಮನೆ ಕಟ್ಟಿ ಫಿನಿಶ್ ಆಗೋವರೆಗೆ ಅವರ ಕಾಂಟ್ಯಾಕ್ಟ್ ಜೊತೆಲಿ ಇರ್ಬೇಕು ಅಂದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ಬೇಕು ನೀವು. ಆ ಥರ ಇದ್ದಾಗ ಮಾತ್ರ ಅದು ಮಾರ್ಕೆಟ್ ಆಗ್ತದೆ. ಆ ಟೈಮಲ್ಲಿ ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ಅದು ನಮಗೆ ನಿಧಾನಕ್ಕೆ ಬಿಡಲಿಲ್ಲ ಅದನ್ನು, ಮತ್ತು ಅದರ ಬಗ್ಗೆ ರಿಸರ್ಚ್ ಎಲ್ಲ ಮಾಡಿ ಬೇಕಾದ ಟೀಮ್ ಎಲ್ಲ ಸೆಟ್ ಆಯಿತು. 10 ವರ್ಷದಲ್ಲಿ ಈಗ ಕಡಿಮೆ ಒಂದು 10 ರಿಂದ 12 ಸಾವಿರ ಬ್ಲಾಕ್ಸ್ ಪರ್ ಡೇ ಪ್ರೊಡಕ್ಷನ್ ಇದೆ. ಈಗ ಹೆಚ್ಚು ಕಮ್ಮಿ ಒಂದು 3 ಮನೆ ಪರ್ ಡೇ ಮಾಡ್ತಾ ಇದ್ದೇವೆ. ಪರ್ ಡೇ 3 ಮನೆ ಎವರೇಜ್ ಒಳ್ಳೆ ಲೆವೆಲ್ಗೆ ರೀಚ್ ಮಾಡಿದ್ದಾರೆ. ಇವಾಗ ಎಷ್ಟು ಫ್ಯಾಕ್ಟರೀಸ್ ಅಂತ ನಿಮ್ದು ಆಫೀಸಸ್ ಇದೆ ಸರ್? ಈಗ ನಮ್ದು ಮೇನ್ ಫ್ಯಾಕ್ಟ್ರಿ ಸ್ಟಾರ್ಟ್ ಆದ 10 ವರ್ಷದಿಂದ ಸ್ಟಾರ್ಟ್ ಆದ ಫ್ಯಾಕ್ಟ್ರಿ ಹಳ್ಳಿ ಒಳಗಡೆ ತುಂಬಾ ಇಂಟೀರಿಯರ್, ಅಲ್ಲಿ ನಮ್ದು ಈಗಲೂ ಪ್ರೊಡಕ್ಷನ್ ನಡೀತಾ ಇದೆ. ಆಮೇಲೆ ಹೊಸ ಫ್ಯಾಕ್ಟ್ರಿ ಈಗ 1.5 ವರ್ಷ ಹಿಂದೆ ಅಲ್ಲೇ ಹತ್ರ ಮೇನ್ ರೋಡ್ ಅಲ್ಲಿ ಹತ್ರ ಒಂದು ಮಾಡಿದ್ವಿ. ಅಲ್ಲಿ ಏನಿಲ್ಲ ಅಂದ್ರೆ ಒಂದು 7 ರಿಂದ 8 ಸಾವಿರ ಬ್ಲಾಕ್ಸ್ ಅಲ್ಲಿ ಪ್ರೊಡಕ್ಷನ್ ಇದೆ. 3ನೇ ಫ್ಯಾಕ್ಟ್ರಿ ಈಗ ಸದ್ಯಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿ ಬೆಂಗಳೂರಿಗೆ ಏನಕ್ಕೆ ಬರ್ಬೇಕಂದ್ರೆ ಬೆಂಗಳೂರು ಜನ ನಮ್ಮನ್ನು 350 ಕಿಲೋಮೀಟರ್ ಹುಡ್ಕೊಂಡು ಅಲ್ಲಿ ಬರ್ತಾ ಇದ್ರು. ಈಗಲೂ ಬರ್ತಾ ಇದ್ದಾರೆ. 10 ವರ್ಷದಿಂದನೂ ಹಳೆ ಫ್ಯಾಕ್ಟ್ರಿಗೂ ಬರ್ತಾ ಇದ್ರೆ. ಹಾಗೆ ಈಗ ಬೆಂಗಳೂರಿಗೆ ಇಂಟ್ರೊಡ್ಯೂಸ್ ಮಾಡಿದಂದ್ರೆ ನಮ್ಮ ಮಡ್ ಬ್ಲಾಕ್ ಅನ್ನು ಹುಡ್ಕೊಂಡು ಅಲ್ಲಿ ವಾರಕ್ಕೊಂದು 4-5 ಜನ ಆದ್ರೂ ಮಿನಿಮಮ್ ಬರ್ತಾರೆ ನಮ್ಮ ಆಫೀಸಿಗೆ. ಪಾಪ ಅವ್ರಿಗೆ ಇಲ್ಲಿ ಸರ್ವಿಸ್ ಒಳ್ಳೆ ರೀತಿಯಲ್ಲಿ ಕೊಡ್ಬೇಕು ಅನ್ನೋ ಉದ್ದೇಶಕ್ಕೆ ಇಲ್ಲಿ ಆಫೀಸ್ ಮಾಡಬೇಕು ಅಂತ ಉದ್ದೇಶ ಇತ್ತು. ಆ ಸೇಮ್ ಟೈಮ್ ಏನಾಯ್ತು ಅಂದ್ರೆ ನಮ್ದು ಮಡ್ ಬ್ಲಾಕ್ ಇಂಟರ್ಲಾಕಿಂಗ್ ಮಾಡ್ತಾ ಇದ್ದೀರಾ, ಸಿಮೆಂಟ್ ಎಮ್ಸ್ಯಾಂಡ್ ಯೂಸ್ ಮಾಡಿ ಯಾಕೆ ಮಾಡ್ತಾ ಇಲ್ಲ ಅಂತ ತುಂಬಾ ಜನ ಎಮ್ಸ್ಯಾಂಡ್ ಬ್ಲಾಕ್ಸ್ ಇದೆಯಾ ಅಂತ ಈ ಕಡೆಯಿಂದ ಎಂಕ್ವೈರಿ ಮಾಡ್ತಿರು. ಆಮೇಲೆ ನಾನು ಲಾಸ್ಟ್ ಟೈಮ್ ಅದರ ಬಗ್ಗೆ ಒಂದು ಸ್ವಲ್ಪ ಪ್ರೊಡಕ್ಷನ್ ಎಲ್ಲ ಮಾಡಿ ನೋಡಿದೆ, ಎಮ್ಸ್ಯಾಂಡ್ ಬ್ಲಾಕ್ ಹೇಗೆ ಬರ್ತದೆ ಅಂತ. ಸ್ಟ್ರೆಂತ್ ವೈಸ್ ಒಳ್ಳೇದು ಬರ್ತದೆ. ಆಗ ರಿಕ್ವೈರ್ಮೆಂಟ್ ಇರೋ ಕಾರಣ ನಾನು ಪ್ರೊಡಕ್ಷನ್ ಮಾಡಿದ ಬ್ಲಾಕ್ ಅನ್ನು ಟೆಸ್ಟಿಗೆ ಅಂತ ಮಾಡಿದ ಬ್ಲಾಕ್ಸ್ ಅನ್ನು ನನ್ನ ಫ್ಯಾಕ್ಟ್ರಿಗೆ ಯೂಸ್ ಮಾಡಿದೆ. ನಮ್ದು ಒಂದು 30,000 ಸ್ಕ್ವೇರ್ ಫೀಟ್ ಅಲ್ಲಿ ಫ್ಯಾಕ್ಟ್ರಿ ಇದೆ. ನಿಮ್ದೇ ಫ್ಯಾಕ್ಟ್ರಿ? ನಮ್ದೇ ಹೊಸ 2ನೇ ಯೂನಿಟ್. ಆ ಯೂನಿಟಿನ ಸೈಡ್ ವಾಲ್ಸ್ಗೆ ಎಲ್ಲ ಯೂಸ್ ಮಾಡಿದೆ. ಅಷ್ಟೊತ್ತಿಗೆ ನನಗೆ ಏನಾಯ್ತು ಅಂದ್ರೆ ಈಸಿಯಾಗಿ ನನ್ನ ಕೆಲಸ ಫಿನಿಶ್ ಆಗಾಯ್ತು. ಬ್ಲಾಕ್ ಇಡೋದು ಏನು ಫಿನಿಶ್ ಮಾಡಲಿಲ್ಲ, ಡೈರೆಕ್ಟ್ ಪೇಂಟ್ ಹಚ್ಬಿಟ್ಟು ಕ್ವಿಕ್ ವರ್ಕ್ ಆಯ್ತು. ಆಗ ನನಗೇನಾಯ್ತು, ಇಲ್ಲಿ ಅಂತ 100 ಗೋಡೌನ್ಸ್ ಎಲ್ಲ ನಡೀತಾ ಇದೆ ಅಲ್ಲಿ ಬೆಂಗಳೂರು. ಎಷ್ಟೋ ಗೋಡೌನ್ಸ್ ಆಗ್ತಾ ಇದೆ. ಮತ್ತೆ ಸಣ್ಣ ಪುಟ್ಟ ಮನೆ ಫಾಸ್ಟ್ ಆಗಿ ಬೇಕು ಅಂತ ಹೇಳುವಾಗ ಆ ತರ ಅರ್ಜೆಂಟ್ ಕೆಲಸ ಆಗ್ಬೇಕು ಅಂತಿದ್ದವರಿಗೆ ಇದು ಹೆಲ್ಪ್ ಆಗ್ಬೋದು ಅಂತ ಅನ್ಕೊಂಡೆ. ಹಾಗೆ ಮಡ್ ಬ್ಲಾಕ್ ಜೊತೆಗೆ ನಾವು ಬೆಂಗಳೂರಿಗೆ ಬಂದಾಗೂ ಆಯ್ತು, ಇಲ್ಲಿ ಎಮ್ಸ್ಯಾಂಡ್ ಬ್ಲಾಕ್ ಪ್ರೊಡಕ್ಷನ್ ಮಾಡುವ ಅಂತ ಆ ತರ ಒಂದು ಜಾಗ ಸಿಕ್ತು ನಮಗೆ. ನಾವು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ. ಎಲ್ಲಿದ್ದೀವಿ ಇವಾಗ ನಾವು ಈಗ ಕೆಂಗೇರಿ ಹತ್ರ ಮಾರಗೊಂಡನಹಳ್ಳಿ ಅಂತ, ತಾವರಕೆರೆ ಪಕ್ಕ ಬರುತ್ತೆ, ನಿಯರ್ ಬೈ ಕೆಂಗೇರಿ. ನಾನು ನಿಮ್ಗೆ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ. ನೀವು ಹೇಳಿದ್ರಿ ಯಾರಿಗೆ ಬೇಗ ಆಗ್ಬೇಕು, ಅವರು ಇಂಟರ್ಲಾಕಿಂಗ್ ಹೋಗ್ಬೇಕು, ಕ್ವಿಕ್ ವರ್ಕ್ ಬೇಕು. ಇಲ್ಲಿ ಜನರ ಮೈಂಡ್ ಅಲ್ಲಿ ಬರ್ಬೋದು, ಬೇಗ ಮಾಡಿದ ಕೆಲಸ ಚೆನ್ನಾಗ್ ಆಗದೆ ಇರ್ಬೋದು ಅನ್ನೋದೊಂದು ಮೈಂಡ್ ಅಲ್ಲಿ ಇರುತ್ತೆ ಅಲ್ವಾ? ಆ ಕ್ವಶನ್ ನಾನು ನಿಮ್ಗೆ ಕೇಳಕ್ ಇಷ್ಟಪಡ್ತೀನಿ. ಇಂಟರ್ಲಾಕಿಂಗ್ ಬ್ರಿಕ್ಸ್ ಅಲ್ಲಿ ಬೇಗ ಏನೋ ಆಗತ್ತೆ, ಸ್ಟ್ರೆಂತ್ ಅಲ್ಲಿ ಬರುತ್ತೆ ನಾರ್ಮಲ್ ಬ್ಲಾಕಿಗೆ ಕಂಪೇರ್ ಮಾಡಿದ್ರೆ ನಮ್ದು ಈಗ ಬ್ಲಾಕ್ ಸ್ಟ್ರೆಂತ್ ನಿಮ್ದು ನಾವೀಗ ಟೆಸ್ಟ್ ಮಾಡಿ ನಾವು ತೋರಿಸ್ತಾ ಇಲ್ಲ. ಈಗ ನಾವು ಕಂಪನಿ ದೊಡ್ಡ ಮಟ್ಟಿಗೆ ಬೆಳೆದ ಕಾರಣ ನಮಗೆ ದೊಡ್ಡ ದೊಡ್ಡ ಕಸ್ಟಮರ್ಸ್ ಇದ್ದಾರೆ, ಇಂಜಿನಿಯರ್ಸ್ ಕಡೆಯಿಂದೆಲ್ಲ ದೊಡ್ಡ ದೊಡ್ಡ ರೆಸಾರ್ಟ್ಸ್ ಎಲ್ಲ. ಈಗ ಅವರೇ ತಗೊಂಡೋಗಿ ಟೆಸ್ಟ್ ಮಾಡಿ ನನಗೆ ರಿಪೋರ್ಟ್ ಕೊಟ್ಟಿದ್ದು. ನನ್ನ ಹತ್ರ ಇದೆ ಈಗ ಸದ್ಯಕ್ಕೂ ಅದದಿದೆ. ಒಂದು 2 ತಿಂಗಳಿಂದನೂ ದೊಡ್ಡ ರೆಸಾರ್ಟ್ ಒಂದು ಸಕಲೇಶ್ಪುರ, ಅವರು ಟೆಸ್ಟಿಂಗ್ ಅವ್ರ ಇಂಜಿನಿಯರ್ಸ್ 5-6 ಇಂಜಿನಿಯರ್ಸ್ ಸೇರ್ಕೊಂಡು ಒಂದು ಹಾಸ್ಪಿಟಾಲಿಟಿ ಅಂದ್ರೆ ರೆಸಾರ್ಟ್ ದೊಡ್ಡ ಮಟ್ಟಿಗೆ ಅವರೇ ಟೆಸ್ಟ್ ಮಾಡಿದ್ದು. ಬೆಂಗಳೂರು ಲ್ಯಾಬಲ್ಲೇ ಎಲ್ಲ ಮಾಡಿಸಿದ್ದು. ಅವರ ರಿಪೋರ್ಟು ನನಗೆ ಅವರೇ ಕೊಟ್ಟರು. ರಿಪೋರ್ಟ್ ಇದೆ. ಅಬೌವ್ 7 Nm/m², ಒಳ್ಳೆ ಸ್ಟ್ರೆಂತ್ ಆಕ್ಚುಲಿ, ಲೋಡ್ ಬೇರಿಂಗ್ ಕೆಪಾಸಿಟಿ ಇರುವಂತ ಬ್ರಿಕ್ ಅಂತ ಅವರೇ ಕೊಟ್ಟರು. ಅವ್ರು ಆರ್ಡರ್ ಹಾಕಿದ್ದಾರೆ, ನಾವು ಸಪ್ಲೈ ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆ ಆ ತರ ಕಸ್ಟಮರ್ ಇಂದಲೇ ಆ ಸ್ಟ್ರೆಂತ್ ಬಗ್ಗೆ ನಮಗೆ ಸಿಕ್ಕಿದೆ ಅಲ್ವಾ? ಆಮೇಲೆ ಇನ್ನೊಂದು ವಿಚಾರ ಕೇಳ್ಬೇಕು ನಾನು, ಇದರಿಂದ ಸೇವಿಂಗ್ಸ್ ಏನಾದ್ರು ಆಗತ್ತಾ? ನಮ್ಗೆ ಟೈಮ್ ಏನೋ ಸೇವ್ ಆಗುತ್ತೆ, ಮನಿ ಸೇವ್ ಆಗುತ್ತೆ. ಹೌದು, ಮನಿ ಸೇವ್ ಯಾವ ರೀತಿ ಅಂದ್ರೆ ನಿಮಗೆ ಒಂದು ಬ್ಲಾಕಿಗೆ ಜೋಡಿಸುವಾಗ ಯಾವುದೇ ಸಿಮೆಂಟ್ ಎಲ್ಲ ಯೂಸ್ ಆಗಲ್ಲ. 1000 ಸ್ಕ್ವೇರ್ ಫೀಟಿಗೆ ಒಂದು ಚೀಲ ಮ್ಯಾಕ್ಸಿಮಮ್, ಒಂದೇ ಚೀಲ ಸಿಮೆಂಟ್ 1000. ಯಾಕಂದ್ರೆ ಫೌಂಡೇಶನ್ ಮೇಲೆ ಫಸ್ಟ್ ಲೇಯರ್ ಇಡುವಾಗ ಮಾತ್ರ ಸಿಮೆಂಟ್ ಅವಶ್ಯಕತೆ ಇರೋದು. ಆಮೇಲೆ ಲಿಂಟಲ್ ಮೇಲೆ ಕಟ್ಟುವಾಗ ಸಿಮೆಂಟ್ ಅಷ್ಟೇ 1 ರಿಂದ 2 ಚೀಲ 1000 ಸ್ಕ್ವೇರ್ ಫೀಟಿಗೆ. ನಂತರ ಅದಕ್ಕೆ ಬೇಕಾದ ಸ್ಯಾಂಡೇ ಬೇಕಾದ್ದು. ಇಲ್ಲಾಂದ್ರೆ ಒಂದು ಏನಿಲ್ಲ ಅಂದ್ರೂ 25-30 ಚೀಲ ಸಿಮೆಂಟ್ ಅದು ಬೇಕಡ್ ಸಣ್ಣ ಬ್ಲಾಕ್ ಆದ್ರೆ ತುಂಬಾ ಜಾಸ್ತಿ ಬೇಕಾಗುತ್ತೆ. ಸ್ಯಾಂಡ್ ತುಂಬಾ ಯೂಸ್ ಆಗುತ್ತೆ. ಇದೆಲ್ಲ ಅದನ್ನು ಏನು ಯೂಸ್ ಆಗಲ್ಲ. ಡೈರೆಕ್ಟ್ ಆಗಿ ಲೋಡ್ ಬೇರಿಂಗು ಮಾಡ್ಬೋದು. ಕಾಲಮ್ ಇಲ್ಲದೆ 1000 ಸ್ಕ್ವೇರ್ ಫೀಟ್ ಗ್ರೌಂಡ್ +1 ಮಾಡ್ಬೋದು. ನಾವು 2000 ವರೆಗೆ ಮಾಡಿದ್ದಾರೆ. 2500 ಸ್ಕ್ವೇರ್ ಫೀಟ್ ಗ್ರೌಂಡ್ ಫ್ಲೋರ್, 2500 ಸ್ಕ್ವೇರ್ ಫೀಟ್ ಫಸ್ಟ್ ಫ್ಲೋರ್ ಮಾಡಿದ್ದು ಇದ್ದಾರೆ. ಕಸ್ಟಮರ್ ಬೇಸ್ ನಾವೇನ್ ಮಾಡ್ತೀವಿ ಅಂದ್ರೆ ನಾವು ರೆಫರೆನ್ಸ್, ನಾವು ಎಲ್ಲಿಯೋ ಕೂತ್ಕೊಂಡು ಫೋನಲ್ಲಿ ಹೇಳೋದು, ನಮ್ಮ ಅಲ್ಲಿ ಜಾಗದ ಸ್ಟ್ರೆಂತ್ ಎಲ್ಲ ಗೊತ್ತಿಲ್ಲ ಏನಿರುತ್ತೆ ಅಂತ. ನಾವೇನ್ ಹೇಳ್ತೀವಿ ಅಂದ್ರೆ 1000 ಸ್ಕ್ವೇರ್ ಫೀಟ್ ವರೆಗೆ ಮಾಡ್ಬೋದು. ಫೌಂಡೇಶನ್ ಎಲ್ಲ ಗಟ್ಟಿ +1 ಅಷ್ಟೇ. ಓನ್ಲಿ ಲೋಡ್ ಬೇರಿಂಗ್ ಏನು ಲೋಡ್ ಬೇರಿಂಗ್ ಅಂತಂದ್ರೆ ಬೀಮ್ ಅಥವಾ ಕಾಲಮ್ ಆಗ್ಲಿ ಬರಲ್ಲ. ಬಟ್ ಆದ್ರೆ ನೀವು ಒಂದು ಬ್ರಿಕ್ ಮೇಲೆ ಒಂದು ಬ್ರಿಕ್ ಇಟ್ಕೊಂತ ಹೋಗ್ತೀರಾ ಅಷ್ಟೇ. ಬ್ರಿಕ್ ಮೇಲೇನೆ ಇಲ್ಲಿ ಸ್ಟ್ರೆಂತ್ ಬೀಳುವಂಥದ್ದು, ವೇಟ್ ಬೀಳುವಂಥದ್ದು. ಸೊ ಆ ರೀತಿ ಕಟ್ಟಿದ್ರೆ ಗ್ರೌಂಡು ಫಸ್ಟ್ ಕಟ್ಬೋದು. ಫ್ರೇಮ್ ಸ್ಟ್ರಕ್ಚರ್ ಅಂತ ಕಟ್ಟಿದ್ರೆ ಎಷ್ಟು ಫ್ಲೋರ್ ಆದ್ರೂ ಕೆಲವೊಂದು ನೆಲ ಎಲ್ಲ ಗಟ್ಟಿ ಇರಲ್ಲ. ಆ ತರ ಇರುವಾಗ ಫ್ರೇಮ್ ಸ್ಟ್ರಕ್ಚರ್ ಅಲ್ಲೇ ಹೋಗ್ತಾರೆ. ಈ ಕಡೆ ಎಲ್ಲ ಜಾಸ್ತಿ ಫ್ರೇಮ್ ಸ್ಟ್ರಕ್ಚರ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನೆಲದ ಮೇಲೆ
ಆಮೇಲೆ ಅದರ strength ಇದು ಎಲ್ಲ ಬೇಕು test ಅಂತ. ಮಾಡ್ಕೊಂಡು ಬಟ್ ಯಾರಾದ್ರೂ ನೋಡಿ ಸ್ವಲ್ಪ ಬಜೆಟ್ ಕಮ್ಮಿ ಇರುತ್ತೆ, ಆಮೇಲೆ ಫಾರ್ಮ್ ಹೌಸ್ ಕಟ್ತಾ ಇರ್ತಾರೆ, ಅಲ್ಲಿ ಫ್ರೇಮ್ ವರ್ಕ್ ಎಲ್ಲ ಬೇಕಾಗಿಲ್ಲ. ಹಂಚೆಲ್ಲ ಆಗ್ತಿದ್ರೆ 100% ಬೇಡ. ನಮ್ಮ ಈ ಆಫೀಸ್ ಮೇಲೇನು ಹಂಚ್ ಹಾಕಿದೀವಿ, ಆ ತರ ಎಲ್ಲ ಆಗ್ತಿದ್ರೆ ನಿಮಗೆ ಫ್ರೇಮ್ ಸ್ಟ್ರಕ್ಚರ್ ಆಗತ್ತೆ ಇಲ್ಲ. ಬಟ್ ಇದು ನೋಡಿ ಒಳ್ಳೆ ಮೋಲ್ಡ್ ಮಾಡ್ದಂಗೆ ಇದೆ ಅಲ್ವಾ, ಮೇಲೆ ಹಂಚ್ ಹಾಕ್ಬಿಟ್ಟು ಫಾಲ್ ಸೀಲಿಂಗ್ ಮಾಡಿಸ್ಬಿಟ್ಟಿದ್ದಾರೆ. ಈಗ ರಿಕ್ವೈರ್ಮೆಂಟ್ ಈಗ ಬೆಂಗಳೂರಲ್ಲೂ ಹಂಚು ತುಂಬಾ ಜನ ಕೇಳ್ತಾರೆ. ಹಂಚಿಗಾದ್ರೆ ನಾವು ನಾವೇನು ಸರ್ವಿಸ್ ಕೊಡ್ತಿದೀವಿ ಅಂದ್ರೆ ಈಗ ಮೇನ್ ಆಗಿ ಬ್ಲಾಕ್ ತಗೊಂಡವರಿಗೆ ಬ್ಲಾಕ್ ಕಟ್ಟಲಿಕ್ಕೆ ಲೇಬರ್ ಸಿಗಲ್ಲ ಲೋಕಲ್ ಅಲ್ಲಿ, ಇದು ಗೊತ್ತಿರಲ್ಲ. ಇದು ತಗೊಂಡೋಗಿ ಏನೆಲ್ಲ ಯಾವ ರೀತಿ ಕಟ್ಟಿದ್ರು ನಡೀತದೆ ಅಂತಿಲ್ಲ, ಅದು ಒಂದು ವಾಟರ್ ಲೆವೆಲ್ ಎಲ್ಲ ಮಾಡ್ಕೊಂಡು ಕಟ್ಟುವಂಥದ್ದು ಇದೆ. ಆ ಥರ ಕಟ್ಟಿದ್ರೇನೆ ಅದರ ಬೆನಿಫಿಟ್ ಸಿಗೋದು. ಆಗ ನಾವು ಅದಕ್ಕೆ ಒಂದು ಸರ್ವಿಸ್ ಕೊಡ್ತಾ ಇದೀವಿ. ನಮ್ಮ ಹತ್ರ ಧಾರಾಳ ಜನ ಇದ್ದಾರೆ, ಅದಕ್ಕೆ ಒಂದು ಟೀಮಿಗೆ ಒಂದು 2-3 ಬರ್ತಾರೆ, ಕಟ್ಕೊಡ್ತಾರೆ. ಅದೇ ರೀತಿ ನಂತರ ಏನಾಗ್ತದೆ ಅಂದರೆ ಫಿನಿಶಿಂಗ್ ವರ್ಕಿಗೆ ಕೆಲವರು ಕೇಳ್ತಾರೆ, ನಾವು ಗೈಡ್ ಮಾಡ್ತೀವಿ ಯಾವ ರೀತಿ ಅದಕ್ಕೆ ಸಪೋರ್ಟ್ ಬೇಕು, ನಾವು ಅದಕ್ಕೆ ಗೈಡ್ ಮಾಡ್ತೀವಿ. ಲೋಕಲಲ್ಲಿ ವರ್ಕರ್ಸ್ ಇದ್ರೆ ಅವರಿಗೆ ಮಾಡುವ ರೀತಿಯಲ್ಲಿ ನಾವು ಗೈಡ್ ಮಾಡ್ತೀವಿ. ಅದಕ್ಕೆ ಎಲ್ಲರಿಗೂ ಸಪ್ಲೈ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತೂ ಪೇಂಟ್ನವರು ಕೆಲವೊಂದು ಟೀಮ್ಗಳಿದ್ದಾವೆ, ನಾವು ಟಚ್ ಮಾಡಿ ಕೊಡ್ತೀವಿ ಅವರನ್ನು ಕೂಡ. ಆ ಥರ ನಡೀತಾ ಇದೆ ಈಗ ಸದ್ಯಕ್ಕೆ. ಸಜೆಷನ್ ಮಾಡ್ತೀರಾ? ಆಮೇಲೆ ಹಂಚಬೇಕಾದವರಿಗೆ ಹಂಚಿನ ಟೀಮಿಗೆ ಒಂದು ಮಿನಿಮಮ್ 1500 ಸ್ಕ್ವೇರ್ ಫೀಟ್ 1000 ಸ್ಕ್ವೇರ್ ಫೀಟ್ ಎಬೋ ಇದೆ ಅಂತ ಹೇಳಿದ್ರೆ ನಮ್ಮೂರಿನಲ್ಲಿ ಕೇರಳದ ಟೀಮ್ಗಳೆಲ್ಲ ಬಂದು ಮಾಡ್ಕೊಂಡು ಹೋಗ್ತಾರೆ. ಸೊ ಹಂಚ್ ಸಪ್ಲೈ ಮಾಡ್ತೀರಾ? ಹಂಚಿದ್ದು ಬ್ರಿಕ್ ಜೊತೆ ಇದನ್ನ ಕಟ್ಟೋಕ್ ನಮಗೆ ಬರಲ್ಲ ಅಂತಂದ್ರೆ ಅದನ್ನ ಕಟ್ಟೋ ಸಪ್ಲೈ ಕೂಡ ನೀವು 100% ಮಾಡ್ತೀವಿ, ಮಾಡ್ಕೊಡ್ತೀರಲ್ವಾ? ಸರ್ ಇನ್ನೊಂದು ನಾನು ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಯಾವ್ದು ಬಣ್ಣ ಹೊಡೆದಿಲ್ಲ, ನೀವು ಪ್ಲಾಸ್ಟರಿಂಗ್ ಮಾಡಿಲ್ಲ. ಇದು ಯಾಕೆ ಅಷ್ಟು ಓಪನ್ ಬಿಟ್ಬಿಡ್ಬೋದು? ಬಿಟ್ಬಿಡ್ಬೋದು 100%. ಇದು ಬ್ರಿಕ್ ಕಟ್ಟಿದ್ಮೇಲೆ ಇಲ್ಲಿ ಪಾಯಿಂಟಿಂಗ್ ವರ್ಕ್ ಅಂತ ಒಂದು ಬರ್ತದೆ, ಇಲ್ಲಿ ತೋರಿಸಿ ಇಲ್ಲಿ ಪಾಯಿಂಟಿಂಗ್ ವರ್ಕ್ ಅಂತ ಮಾಡ್ತೀವಿ. ಇದು ಮಾಡಿದ್ಮೇಲೆ ಡೈರೆಕ್ಟ್ ವಾರ್ನಿಶ್ ಟೈಪ್ ಅಲ್ಲಿ ಬರುತ್ತೆ ನಿಮಗೆ ಲಿಕ್ವಿಡ್. ಈಗ ಮಳೆ ಹೊಡಿಯತ್ತೆ ಅನ್ಕೊಳ್ಳೋಣ, ಇದ್ರೊಳಗಡೆ ಹೋಗಲ್ಲ 100% ಚಾನ್ಸೇ ಇಲ್ಲ, ಹೋಗಲ್ಲ. ಓ ಸೂಪರ್. ಆ ಥರನು ಸೀಪೇಜ್ ಪ್ರಾಬ್ಲಮ್ ಇರುವಂತ ಸೈಟ್ಗಳು ಇರ್ತವೆ, ಡ್ಯಾಂಪ್ನೆಸ್ ನೀರು ತುಂಬಾ ನಿಲ್ತದೆ ಅಂತ ಸೈಟ್ ಅಲ್ಲೆಲ್ಲ ವಿಂಡೋ ಲೆವೆಲ್ ಪ್ಲಾಸ್ಟಿಂಗ್ ಮಾಡ್ಕೊಳ್ಳಿ. 100% ಮೇಲೆ ಏನಾಗೋದಿಲ್ಲ. ಎಲ್ಲಿ ನೀರು ಬಿದ್ರು ಮಣ್ಣಿನ ಗೋಡೆಗೆ ಏನಾಗ್ತದೆ ಅಂದ್ರೆ ಎಲ್ಲಿ ಈಗ ಮೇಲೆ ಎಲ್ಲಿಗೆ ಅದು ನೀರು ಬರ್ತದೆ ಅಂತ ಇರ್ಲಿ, ಲಿಂಟಲ್ ಸಜ್ಜ ಹತ್ರ ಎಲ್ಲ ಅದು ಎಲ್ಲಿ ಹೋದ್ರು ನಿಮ್ಗೆ ಕೊನೆಯ ಲೈನ್ ಅಲ್ಲಿ ಹೊರಗಡೆ ಬರ್ತದೆ, ಡೌನ್ ಅಲ್ಲಿ ಇಳಿದು ಆಮೇಲೆ ಹೊರಗಡೆ ಬಿಡ್ತದೆ ಬ್ರಿಕ್. ಆಗ ಕೆಳಗಡೆ ಡ್ಯಾಮೇಜ್ ಆಗೋದು. ಬ್ಲಾಕ್ ನೀರಲ್ಲಿ ಹಾಕಿದ್ರೆ ಏನಾಗೋದಿಲ್ಲ, ನೀವು ಪೇಂಟ್ ಕೊಟ್ಟು ಅದನ್ನು ಈಗ ಲೇಯರ್ ಹಾಕಿದ್ರೆ ಹೊರಗಡೆ ಬರುವಾಗ ಡ್ಯಾಮೇಜ್ ಮಾಡ್ಕೊಂಡು ಬರ್ತದೆ. ಅದಕ್ಕೆ ಸೇಫರ್ ಸೈಡ್ ಇದು ಕೆಳಗಡೆ ಮಾಡ್ಕೊಳ್ಳಿ, 2 ಫೀಟ್ ಇಲ್ಲ ವಿಂಡೋ ಲೆವೆಲ್ ಕೆಳಗೆ ಆ ತರ ಮಾಡ್ಕೊಳ್ಳಿ. ಇಲ್ಲಿ ಬೇಡ, ಬೇಡ. ಇಲ್ಲಿ ನಾವು ವಾರ್ನಿಶ್ ಎಲ್ಲ ಮಾಡ್ಬೋದಲ್ಲ, ಪೇಂಟು ಮಾಡ್ಬೋದು. ಹೊರಗಡೆ ಇದೆ, ಇದು ವಾರ್ನಿಶ್ ಮಾಡಿರೋದು. ಓಕೆ, ಸೊ ಇಲ್ಲಿ ಇದ್ಕೊಂಡೆ ಮಾತಾಡ್ತಾ ಇದ್ದೀವಿ. ಸ್ಟಾಕ್ ಕೂಡ ತುಂಬಾನೇ ಇದೆ ವೀಕ್ಷಕರೇ. ಅಂಡ್ ಇನ್ನೊಂದು ಏನಂತಂದ್ರೆ ಸರ್ ಹೇಳಿದ್ರು ಮಡ್ ಬ್ಲಾಕ್ ಇಂದ ನಾವೀಗ ಕಾಂಕ್ರೀಟ್ ಇಂಟರ್ಲಾಕ್ ಬ್ಲಾಕ್ಸ್ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಎಲ್ಲ ಇಲ್ಲಿ ಜೋಡಿಸಿಟ್ಟಿದ್ದಾರೆ. ಪ್ರೊಡಕ್ಷನ್ ಕೂಡ ತುಂಬಾ ಚೆನ್ನಾಗಿದೆ. ಸರ್ ಯಾಕೆ ನೋಡ್ಕೊಂಡ್ ಬರ್ಬಾರ್ದು ಒಂದು ರೌಂಡ್ ನೋಡ್ಕೊಂಡ್ ಬಿಡೋಣ, ಲಾಸ್ಟ್ ಅಲ್ಲಿ ಪ್ರೈಸ್ ಎಲ್ಲ ಮಾತಾಡೋಣ, ನೋಡೋಣ. ಹಂಗೆ ಸ್ವಲ್ಪ ಮ್ಯಾನುಫ್ಯಾಕ್ಚರಿಂಗ್ ತೋರಿಸ್ಬೋದಾ? ಬನ್ನಿ ವೀಕ್ಷಕರೇ, ನೋಡ್ಕೊಂಡ್ ಬಂದ್ಬಿಡೋಣ. ಇದು ನಿಮ್ಮ ಆಫೀಸ್ ಇದೆ ಅಲ್ಲ, ಇದು ಎಂಟೈರ್ ಆಗಿ ಮಡ್ ಬ್ರಿಕ್ಸ್ ಅಲ್ಲೇ ಮಾಡಿರೋದು? ಇದು ಹೌದೌದು. ಸ್ವಲ್ಪ ಹೇಳಿ ನೋಡೋಣ ಹೆಂಗ್ ಮಾಡಿದ್ದೀರಾ. ಇಲ್ಲಿ ಇದಕ್ಕೆ ಹಂಚ್ ಯೂಸ್ ಮಾಡೋ ಕಾರಣ ಇದಕ್ಕೆ ಕಾಲಮ್ ಸ್ಟ್ರಕ್ಚರ್ ಅದು ಏನಿಲ್ಲ. 7 ಫೀಟ್ ವರೆಗೆ ಗೋಡೆ ಕಟ್ಟಿ ಒಂದು ಬ್ಲಾಕ್ ಒಳಗಡೆ ಒಂದು ಲಿಂಟಲ್ ಇದೆ, ಅದು ಲಿಂಟಲ್ ಬ್ಲಾಕ್ ತೋರಿಸ್ತೇನೆ ನಾನು. ಅಂದ್ರೆ ಬ್ಲಾಕ್ ಅಲ್ಲೇ ಲಿಂಟಲ್? ಹೌದೌದು. ಅದಕ್ಕೆ ಪ್ಲಾಸ್ಟಿಂಗ್ ಎಲ್ಲ ಮಾಡಲಿಲ್ಲ ನೋಡಿ ಲಿಂಟಲ್ಗೆ. ಅದು ಬ್ಲಾಕ್ ಒಳಗಡೆ ಒಂದು ಲಿಂಟಲ್ ಜಾಗ ಇದೆ, ಅದನ್ನ ಹಾಕೊಂಡು ಆಮೇಲೆ ಸ್ವಲ್ಪ ಹೈಟ್ ಜಾಸ್ತಿ ಮಾಡ್ಕೊಂಡು 9 ಫೀಟ್ ಮಾಡಿ ಅಲ್ಲಿಗೆ ಹಂಚ್ ಹಾಕಿದ್ದೀವಿ. ಆಮೇಲೆ ಏನ್ ಮಾಡಿದ್ವಿ, ಈಗ ಒಳಗಡೆ ನಾನು ತೋರಿಸಿದ್ದು ವಾರ್ನಿಶ್ ಫಿನಿಶ್. ಇದು ಲೈಟ್ ಆಗಿ ವಾಲ್ ಪುಟ್ಟಿ ಹಚ್ಚಿ ಪೇಪರ್ ಹಾಕಿ ನೀಟ್ ಫಿನಿಶ್ ಆಗಿ ಮಾಡಿದ್ದೇವೆ. ಲೈನ್ಸ್ ಎಲ್ಲ ನೀಟ್ ಬರುವಾಗ ಪೇಂಟ್. ಆಮೇಲೆ ಇದು ಪೇಂಟ್ ಮಾಮೂಲ್ ಪೇಂಟ್ ಯಾವ್ದು ನಾವು ನಾರ್ಮಲ್ ಬಿಲ್ಡಿಂಗ್ ಎಲ್ಲ ಕೊಡ್ತಿದ್ದೀವಿ ಅದೇ ವಾಟರ್ ಪ್ರೂಫ್ ಪೇಂಟ್ ಅನ್ನು ಇದಕ್ಕೆ ಹಚ್ಚಿದ್ದೀವಿ. ಸೊ ನೀವು ಹೇಳೋದು ಈಗ ನಾವು ಎಕ್ಸ್ಟೀರಿಯರ್ ಕೂಡ ಪ್ಲಾಸ್ಟಿಂಗ್ ಬೇಕಾಗಿಲ್ಲ. ನಾನು ಹೇಳಿದಲ್ಲ ಸರ್, ಇಷ್ಟು ನೀವು ಸೇಫರ್ ಸೈಡ್ ಒಂದು 2 ಬ್ರಿಕ್ 2 ಫೀಟ್ ಅಷ್ಟು ಮಾಡಿದ್ರೆ ಸಾಕು. ಓಕೆ. ವಾಟ್ ಅಬೌಟ್ ಡೋರ್ ಮತ್ತೆ ವಿಂಡೋ ಇಂಟಿಗ್ರೇಷನ್? ವಿಂಡೋ ಸೈಡ್ ಅಲ್ಲಿ ಕಟ್ಟಿಂಗ್ ಬರುವ ಕಾರಣ ಇದೊಂದು ಪಟ್ಟಿ ಕೊಟ್ರೆ ಆಯ್ತು. ಈ ಪಟ್ಟಿ ಕೊಡ್ಬೇಕು. ಹೌದೌದು. ಅದೇನಂದ್ರೆ ನಿಮ್ಗೆ ಇದು ಕಾಂಬಿನೇಷನ್ಗೂ ಚಂದ ಕಾಣ್ತದೆ, ಡಿಸೈನ್ ವೈಸ್ ಲುಕ್ ಒಳ್ಳೆದಾಗ್ತದೆ. ಶಿಕ್ಷಕರೇ, ನಾನು ನಿಮ್ಗೆ ಒಳಗಡೆ ತೋರಿಸ್ಬಿಡ್ತೀನಿ ನೋಡಿ. ಸೊ ಇದು ಮಡ್ ಬ್ರಿಕ್ಸ್. ಒಳಗಡೆ ಏನ್ ಮಾಡಿದಾರೆ ಅಂತಂದ್ರೆ ನೀವು ಒಳಗಡೆ ಫುಲ್ ವಾರ್ನಿಶ್ ಹಾಕಿದಿರಲ್ಲ ಸರ್? ಹೌದು. ಮೇಲ್ಗಡೆ ಫಾಲ್ ಸೀಲಿಂಗ್ ಮಾಡ್ಬಿಟ್ಟಿದ್ದಾರೆ. ಸೊ ಇದು ಗೊತ್ತೇ ಆಗಲ್ಲ ಸರ್, ಇದು ನೋಡಿದ್ರೆ ಒಳ್ಳೆ ಇದ್ರದ್ದೇ ಮೋಲ್ಡೆ ಮಾಡಿರೋ ತರ ಇದೆ ಮಾಡಿರುವಂತದ್ದು. ಓಕೆ. ಸೊ ವೀಕ್ಷಕರೇ, ಇದು ಇವರ ಆಫೀಸು ಸರ್. ಆಮೇಲೆ ಇಲ್ಲಿ ಸೈಜಸ್ ಸ್ವಲ್ಪ ಏನೇನೋ ಇಟ್ಟಿದ್ದೀರಾ, ಸ್ವಲ್ಪ ಇದು ಎಕ್ಸ್ಪ್ಲೈನ್ ಮಾಡಿ ನಮ್ಗೆ ಯಾವ ತರ ಅಂತ. ಫಸ್ಟ್ ಮಡ್ ಬ್ಲಾಕ್ ನಿಮ್ದು ಸಿಗ್ನೇಚರ್ ಬ್ಲಾಕ್. ಹೌದು, ನಮ್ದು ಬ್ರ್ಯಾಂಡ್ ಇದು. ಆಕ್ಚುಲಿ ಇದನ್ನೇ ಇಲ್ಲಿ ನಾವು ಸಪ್ಲೈ ಮಾಡ್ಲಿಕ್ಕೆ ಮೇನ್ ಆಗಿ ಬಂದಿರುವಂತದ್ದು. ಯಾಕಂದ್ರೆ ಮಡ್ ಬ್ಲಾಕ್ ಇಲ್ಲೂ ಮಾಡ್ತಾ ಇದ್ದಾರೆ, ಮಾಡಬಹುದು. ಅಂದ್ರೆ ಸೆಲೆಕ್ಟೆಡ್ ಮಣ್ಣು ಸಿಗ್ಬೇಕು ಅಂತದೆಲ್ಲ ಪ್ರಾಬ್ಲಮ್ ಇದೆ. ಅಂದ್ರೆ ನಾವು ಒಮ್ಮೆ ಟೆಸ್ಟ್ ಮಾಡಿ ನೋಡಿದ್ವಿ, ಈ ಮಂಗಳೂರು ಮಣ್ಣಿನ ಕ್ವಾಲಿಟಿ ಇಲ್ಲಿ ಮಣ್ಣಿಗೆ ಸಿಗಲ್ಲ. ಅದಕ್ಕೋಸ್ಕರ ನಮ್ಮ ಬ್ರ್ಯಾಂಡ್ ಹಾಳಾಗೋದು ಬೇಡ ಅಂತ ನಾವು ಇಲ್ಲಿ ಬೆಂಗಳೂರಲ್ಲಿ ಮಡ್ ಬ್ಲಾಕ್ ಪ್ರೊಡಕ್ಷನ್ ಮಾಡ್ತಾ ಇಲ್ಲ. ಕಾಂಪ್ರಮೈಸ್ ಬೇಡ ಅಂತ. ಯಾಕಂದ್ರೆ ಇಲ್ಲಿ ಪ್ರೊಡಕ್ಷನ್ ಹೊರಗಡೆಯಿಂದ ಮಣ್ಣು ತಂದೆಲ್ಲ ಮಾಡುವ ಸ್ಥಿತಿಗೆ
ಇದಕ್ಕಿಂತ ಒಂದು 4-5 ರೂಪಾಯಿ ಕಡಿಮೆ ಕೊಡ್ಬೋದು, ಟ್ರಾನ್ಸ್ಪೋರ್ಟ್ ಎಲ್ಲ ಕಡಿಮೆ ಆಗ್ತದೆ ಅಂತ ಹೇಳಿ. ಆದ್ರೆ ಆ ಕ್ವಾಲಿಟಿಯಲ್ಲಿ 10 ರೂಪಾಯಿ ಡಿಫ್ರೆನ್ಸ್ ಇದೆ. ಹೌದು 5 ರೂಪಾಯಿ ನಾವು ಕಡಿಮೆ ಕೊಟ್ಟು ಮತ್ತೊಂದು 10 ರೂಪಾಯಿ ಕಸ್ಟಮರ್ಗೆ ಲಾಸ್ ಮಾಡೋದು ಬೇಡ. ಇಷ್ಟ ಇಲ್ಲ ನಿಮ್ಗೆ? ಇಷ್ಟ ಇಲ್ಲ. ಅದಕ್ಕೆ ಇದನ್ನು ಬ್ರ್ಯಾಂಡ್ ಉಳಿಸ್ಲಿಕ್ಕೆ ಮಂಗಳೂರಿಂದಲೇ ಸಪ್ಲೈ ಮಾಡ್ತಾ ಇದ್ದಾರೆ. ಇದರ ಡೈಮೆನ್ಷನ್ ಹೇಳಿ ನನಗೆ. 8 ಇಂಚ್ ಅಗಲ, 11 ಇಂಚ್ ಉದ್ದ, 6 ಇಂಚ್ ಎತ್ತರ ಬರುತ್ತೆ ಇದು ಬ್ಲಾಕ್. ಸೈಡ್ ಅಲ್ಲಿ 6 ಇಂಚ್ ಅದು. ಹೌದು, ಇದು ಆಮೇಲೆ ಇದು ನಿಮ್ಮ ಲಾಕಿಂಗ್ ಸಿಸ್ಟಮ್. ಇದು ಎತ್ತಿ ಸರ್ ಇದನ್ನ. ಓ, ಇದು ಲಾಕಿಂಗ್ ಸಿಸ್ಟಮ್. ಹೌದು. ಇದು ಇಲ್ಲಿ ಬಂದು ಲಾಕ್ ಈ ತರ ಲಾಕ್ ಆದ್ರೆ ಆಯ್ತು. ಈ ಮಿಡ್ಲ್ ಸ್ವಲ್ಪ ಮ್ಯಾನೇಜ್ ಮಾಡಿದ್ರೆ ಆಯ್ತು ಅಷ್ಟೇ. ಇದಕ್ಕೆ ಮಿಡ್ಲ್ ಅಲ್ಲಿ ಒಂದು ಗ್ಯಾಪ್ ಕೊಟ್ಟಿದೀವಿ. ನಿಮಗೆ ಕೆಲವರಿಗೆ ಹೇಗೆ ನಿಲ್ತದೆ ಲಾಕ್ ಅಲ್ಲಿ ಅಂತ ಆತರ ಎಲ್ಲ ಡೌಟ್ ಇದ್ರೆ ಇಲ್ಲಿ ಒಂದು ಟೈಲ್ ಅಡ್ಹೆಸಿವ್ ಏನಾದ್ರು ಯೂಸ್ ಮಾಡ್ಕೊಡು. ಟೈಲ್ ಗಮ್ ಎಲ್ಲ ಬರುತ್ತೆ, ಯೂಸ್ ಮಾಡ್ಕೋಬಹುದು. ಬಟ್ ಬೇಕಾಗಿಲ್ಲ, ಅಗತ್ಯ ಇಲ್ಲ. ನಮ್ದು ಯಾವ್ದು ಈಗ ಇಲ್ಲಿ ಇರುವಂತ ಸಣ್ಣ ಬಿಲ್ಡಿಂಗ್ ನಮ್ದು ಇಂಟರ್ಲಾಕಿಂಗ್ ಮಾಡಿದ್ದು. ನಮ್ಮ ಮಂಗಳೂರು ಹೆಡ್ ಆಫೀಸ್ ಇದೆ ಪುತ್ತೂರು ವಿಟ್ಲ ಹತ್ರ. ಅಲ್ಲಿ ತುಂಬಾ ಬ್ಲಾಕ್ ಕನ್ಸ್ಟ್ರಕ್ಷನ್, ಗೆಸ್ಟ್ ಹೌಸ್ ಇದೆ, ಅದರಲ್ಲಿ ಆಫೀಸ್ ಇದೆ. ಅಲ್ಲಿ ಹಾಕ್ಬಿಡುವ, ಅದರ ವಿಡಿಯೋ ಕೊಡ್ತೀನಿ ನಾನು. ಅಲ್ಲಿ ಯಾವುದೇ ಒಂದು ಬ್ಲಾಕ್ ಮಧ್ಯಕ್ಕೆ ಏನೂ ಹಾಕ್ಲಿಲ್ಲ, ಬರೀ ಲಾಕಿಂಗ್. ಕಾಂಪೌಂಡ್ ಇದೆ ನೋಡ್ಲಿಕ್ಕೆ, ಗೆಸ್ಟ್ ಹೌಸ್ ಇದೆ, ಆಫೀಸ್ ಇದೆ, ವರ್ಕರ್ಸ್. ನೀವಿರ್ಬೋದು, ನಿಮ್ಮ ಕ್ಲೈಂಟ್ ಇರ್ಬೋದು, ಮ್ಯಾಕ್ಸಿಮಮ್ ಹೈಟ್ ಎಷ್ಟು ಕಟ್ಟಿದ್ದಾರೆ ಲೋಡ್ ಬೇರಿಂಗ್ ಅಲ್ಲಿ? ಲೋಡ್ ಬೇರಿಂಗ್ ಅಲ್ಲಿ ನಮ್ದಲ್ಲಿ ವಿದೌಟ್ ಕಾಲಮ್ 16 ಫೀಟ್ ಕಟ್ಟಿದ್ದಾರೆ. 16 ಫೀಟ್. ಹೌದು, 1800 ಸ್ಕ್ವೇರ್ ಫೀಟ್ ಮನೆ ಡಬಲ್ ಹೈಟ್ ಅಲ್ಲಿ ಮಾಡಿ ಹಂಚಾಕಿರೋದು. 16 ಫೀಟ್ ಇಸ್ ದ ಹೈಯೆಸ್ಟ್. ಹೌದು, ಅಷ್ಟು ಮಾಡಿದ್ದಾರೆ. ಸೂಪರ್. ಬನ್ನಿ, ಈಗ ನೆಕ್ಸ್ಟ್ ಬರೋದು ಕಾಂಕ್ರೀಟ್ ಇಂಟರ್ಲಾಕಿಂಗ್ ಬ್ಲಾಕ್. ಇದು 6 ಇಂಚ್ ಬ್ಲಾಕ್ ಸೈಜ್. ಇದು 6 ಇಂಚ್ ವಿಡ್ತ್, 11, ಇದು ಹೈಟ್ 6. ಸೇಮ್ ಅಲ್ಲ? ಅಲ್ಲ, ಇದು 8 ಇದೆ. ಹೌದು, 8. ಇದು ಮಡ್ ಬ್ಲಾಕ್ ಬರುತ್ತೆ ಇದೇ ಸೈಡ್ ಅಲ್ಲಿ. ಇದು ಮಾತ್ರ ನಾವು ಇಲ್ಲಿ ಬ್ಯಾಂಗ್ಳೂರಲ್ಲಿ ಪ್ರೊಡಕ್ಷನ್ ಮಾಡಿರುವಂತ M-Sand ಬ್ಲಾಕ್. ಇದು ಎತ್ತಿ ಒಂದ್ಸಲ ನೋಡೋಣ. ಸೇಮ್ ಕ್ಯಾವಿಟಿ ಕೊಟ್ಟಿದ್ದೀರಲ್ವಾ ಇಲ್ಲಿ? ಇದು ಅದೇ ರೀತಿ ಪರ್ಫೆಕ್ಟ್. ಅಂದ್ರೆ ಇದು ಅಲ್ಗಾಡಲ್ವಾ ಸರ್? ಇದು ಇಲ್ಲ, ಅಲ್ಗಾಡಲ್ಲ. ಈಗ ಒಮ್ಮೆ ವೇಟ್ ಬಿದ್ರೆ ಇಲ್ಲ, ಇದು ವೇಟ್ ಬಿದ್ರೆ ಏನಾಗಲ್ಲ, ಏನು ತೊಂದರೆ ಇಲ್ಲ. ಇದು 8 ಇಂಚ್ ಬ್ಲಾಕ್ ಕಾಂಕ್ರೀಟ್. ಇದು M-Sand ಬ್ಲಾಕ್ ಅಲ್ಲಿ 8 ಇಂಚ್ ಬ್ಲಾಕ್. ಅದೇ ರೀತಿ ಲಾಕಿಂಗ್ ಆಗ್ತದೆ. ಹಾಗೆ ಒಂದು ಕ್ವಶನ್ ಕೇಳ್ತೀನಿ ನಾನು. ಈಗ ಒಂದು 2 BHK ಮನೆ, ಗ್ರೌಂಡ್ ಫ್ಲೋರ್ ಮಾತ್ರ. ನಾವಿವಾಗ ಇಲ್ಲಿ ಸದ್ಯಕ್ಕೆ ಕಟ್ತಾ ಇರೋ ಮೆಥಡ್ CC ಕಾಂಕ್ರೀಟ್ ಬ್ಲಾಕ್ಸ್ ಕಟ್ಟಿ ನಾವು ಮಾಡೋದಾದ್ರೆ ಏನಿಲ್ಲ ಅಂದ್ರೂ ಕೂಡ ಆಲ್ಮೋಸ್ಟ್ 6 months to 8 months ಬೇಕಾಗ್ತದೆ. ಓಕೆನಾ? ಎಲ್ಲ ಕ್ಯೂರಿಂಗ್ ಮಾಡು, ಎವ್ರಿಥಿಂಗ್. ಬಟ್ ನಾವು ಇದು ಇಂಟರ್ ಬ್ಲಾಕಿಂಗ್ ಅಲ್ಲಿ ಹೋದ್ರೆ, ಇದೇ ಬ್ಲಾಕಿಂಗ್ ಅಲ್ಲಿ 2 BHK ಮನೆ 1000 ಸ್ಕ್ವೇರ್ ಫೀಟ್ ಅಥವಾ 800 ಸ್ಕ್ವೇರ್ ಫೀಟ್ ಗ್ರೌಂಡ್ ಫ್ಲೋರ್ ಮಾತ್ರ ಕಟ್ಟಕ್ಕೆ ಟೈಮ್ ಎಷ್ಟು ತಗೊಳ್ತದೆ? ಒಂದು 4 months ಅಲ್ಲೆಲ್ಲ ಮುಗಿಸಬಹುದು. ಒಂದು 2 months ಎಲ್ಲ ಗ್ಯಾಪ್ ಅಲ್ಲಿ, ಕಡಿಮೆ ಟೈಮ್ ಅಲ್ಲಿ ಮುಗಿಸಬಹುದು. 2 to 3 months ಕಮ್ಮಿ ಆಗ್ಬಿಡುತ್ತೆ. ಹೌದು, ಏನಕ್ಕಂದ್ರೆ ನಿಮಗೆ ಪ್ಲಾಸ್ಟಿಂಗ್ 1 ತಿಂಗಳು ಹೋಗ್ಬಿಡ್ತದೆ ಏನಿಲ್ಲ ಅಂದ್ರು. ಇದು ಅಷ್ಟು ಟೈಮ್ ತಗೊಳ್ಳಲ್ಲ. ಕ್ಯೂರಿಂಗ್ ಟೈಮ್ ಇಲ್ಲ ಇದಕ್ಕೆ. ಕ್ಯೂರಿಂಗ್ ಬರೋದು ಯಾವಂದ್ರೆ ನೀವು ಕಾರ್ನರ್ ಪ್ಲಾಸ್ಟಿಂಗ್ ಮಾಡಿದ ಟೈಮ್ ಅಲ್ಲಿ ಮಾತ್ರ. ಹೌದು, ಫಾಸ್ಟ್ ಆಗಿ ಕನ್ಸ್ಟ್ರಕ್ಟ್ ಗೋಡೆ ಕಟ್ಟುವಂತದ್ದು. ಹಾಗೆ ನಿಮಗೆ 1000 ಸ್ಕ್ವೇರ್ ಫೀಟ್ ಮನೆ 3 ದಿವಸಕ್ಕೆ ಲಿಂಟಲ್ ಲೆವೆಲ್ ಆಗುತ್ತೆ. 3 ದಿವಸಕ್ಕೆ ಲಿಂಟಲ್ ಲೆವೆಲ್. ಅದು ನಾವು ಕಳಿಸೋದು 2 ಇಲ್ಲ 3 ಲೇಬರ್, ಜಾಸ್ತಿ ಕಳಿಸಲ್ಲ. ಯಾಕಂದ್ರೆ ನಮ್ಮ ಹತ್ರ ಎಲ್ಲ ಕಡೆ ಸರ್ವಿಸ್ ಕೊಡ್ಬೇಕು ಅನ್ನೋ ಉದ್ದೇಶಕ್ಕೆ 3 ಜನ 2 ಜನ ಆ ತರನೇ ಕಳ್ಸೋದು. ಅದೇ ಆ ತರನೇ ಟೀಮ್ ಇರೋದು. 3 ದಿವಸಕ್ಕೆ ಲಿಂಟಲ್ ಲೆವೆಲ್ ಮಾಡ್ತಾರೆ. ಕಸ್ಟಮರ್ ಲಿಂಟಲ್ ಹಾಕೊಟ್ರೆ ಅದ್ರ ಮೇಲೆ 3 ದಿನ, 6 ದಿವಸಕ್ಕೆ ಕಂಪ್ಲೀಟ್ 1000 ಸ್ಕ್ವೇರ್ ಫೀಟ್ ಮನೆ ಗೋಡೆ ಕಟ್ಟಿ ಆಗುತ್ತೆ. ಗೋಡೆ ಮುಗ್ದೋಗುತ್ತೆ ಅರೇ ದಿವಸ. ಆಯ್ತು, ಮತ್ತೆ ಇನ್ನು 4 ತಿಂಗಳೇ ಆಗ್ಬೇಕು, 3 ತಿಂಗಳಲ್ಲೇ ಮುಗ್ದೋಗುತ್ತಲ್ಲ. ಆಮೇಲೆ ಈಗೇನಂದ್ರೆ ಆಮೇಲೆ ಫಿನಿಶಿಂಗ್ ಟೈಮ್ ಅಲ್ಲಿ ಸ್ವಲ್ಪ ಡಿಲೇ ಆಗ್ತದೆ. ಟೈಲ್ಸ್ ವರ್ಕ್, ಈ ಎಲೆಕ್ಟ್ರಿಕ್ ಅಲ್ಲ, ಅವೆಲ್ಲ ಬಿಟ್ಬಿಡಿ. ನಿಮ್ ಸಿವಿಲ್ ವರ್ಕ್ ಫಾಸ್ಟ್ ಆಗುತ್ತೆ. ನಮ್ದು ನೀವು ಅದೊಂದು 1 month ಎಲ್ಲ ತಗೊಂಡ್ರೆ ನಮ್ದು 15 days ಅಲ್ಲೇ ಮುಗ್ದೋಗುತ್ತೆ. 15 days ಅಲ್ಲೇ ಮುಗ್ದೋಗುತ್ತೆ. ಅರ್ಧಕ್ಕೆ ಟೈಮ್ ಅಷ್ಟೇ. ಒಳ್ಳೆ ಸ್ಟ್ರೆಂತ್ ಸಿಕ್ತು. ಜನನು ಬೇಡ, ಲೇಬರ್ ಜಾಸ್ತಿ ಹೋಗಲ್ಲ. ನಾನು ಹೇಳಿದೆ ನೋಡಿ, ಇಬ್ರೇ ಬರೋದು ಜಾಸ್ತಿ, 2 ಇಲ್ಲ 3 ಬರೋದು. ಅಷ್ಟರಲ್ಲಿ ಆಗ್ಬಿಡ್ತದೆ, ಕೆಲಸ ಮುಗ್ದೋಗುತ್ತೆ, ಫಾಸ್ಟ್ ಆಗುತ್ತೆ. ಒಳ್ಳೆ ಇದು ವೀಕ್ಷಕರೇ. ಟೈಮ್ ಸೇವ್, ಮನಿ ಸೇವ್, ಇನ್ನೇನ್ ಬೇಕು ನಿಮ್ಗೆ? ಕ್ವಿಕ್ ವರ್ಕು ಆಗ್ಬಿಡುತ್ತೆ ಅಲ್ವಾ? ಹೌದು. ಇಲ್ಲಿ ಬೆಂಗಳೂರಲ್ಲಿ ವರ್ಷಗಟ್ಟಲೆ ಕಾಯ್ಬೇಕು ಸರ್ ಒಂದ್ ಮನೆ ಕಟ್ಟಬೇಕು ಅಂದ್ರೆ. ಆತರ ಇದೆ ಒಂದೊಂದು ಸೈಟ್. ಲಿಂಟಲ್ ಬ್ಲಾಕ್ ಅಂತ ಹೇಳಿದ್ರು ನೋಡಿ, ನಿಮಗೆ ಜಸ್ಟ್ ತೋರಿಸ್ತೀನಿ. ಇಲ್ಲಿ ಇದೆ, ಇದು ಲಿಂಟಲ್ ಬ್ಲಾಕ್. ಇದೀಗ ಹಂಚಿನ ಮನೆ ಎಲ್ಲ ಮಾಡ್ತಿದ್ರೆ ಲಿಂಟಲ್ ಹಾಕೋ ಟೈಮ್ ಇಲ್ಲ, ಡ್ಯಾಮೇಜ್ ಆಗೋದು, ಹಲಗೆ ಹೊಡೆಯೋದು ಅಂತದ್ದು ಏನಿಲ್ಲ. ಈ 7 ಫೀಟ್ ಮೇಲೆ ಇದನ್ನ ಇಡೋದು. ಡೈರೆಕ್ಟ್ ಆಗಿ ಒಂದು ಕಾಂಕ್ರೀಟ್ ಬಿಮ್ ಬರುತ್ತೆ ಇಲ್ಲಿ. ಇದರಲ್ಲಿ 3 ರಾಡ್ ಹಾಕ್ಬೋದು. ಇದಕ್ಕೆ ಹಾಕ್ಬಿಟ್ಟು ಸಿಮೆಂಟ್ ಫಿಲ್ ಮಾಡಿದ್ರೆ ಮುಗೀತು ಡೈರೆಕ್ಟ್ ಮೇಲೆ. ಸೊ ನಮ್ಮ ಎಕ್ಸ್ಟ್ರಾ ಮತ್ತೆ ಲಿಂಟ್ಲು, ಅದಕ್ಕೆ ಶಟ್ರಿಂಗು ಏನು ಬೇಡ ಅಲ್ವಾ? ಇದಕ್ಕೆ ಅಂತ ತಂದದ್ದು. ಇದೆಲ್ಲ ಮಂಗಳೂರಲ್ಲೇ ಪ್ರೊಡಕ್ಷನ್. ಈಗ ನಿಮ್ಮ ಆಫೀಸ್ ಕಟ್ಟಿದ್ದೀರಲ್ಲ, ಇದನ್ನ ನೀವು ಎಷ್ಟು ದಿನದಲ್ಲಿ ಕಟ್ಟಿದ್ದೀರಾ ಇದನ್ನ? ಇದು 1 ಇಲ್ಲ 2 ದಿವಸ ಸರ್, ಅಷ್ಟೇ. 2 ದಿನ ಕಟ್ಲಿಕ್ಕೆ ಅಷ್ಟೇ ಸರ್. ಈ ಮನೆ ಕಟ್ಟಕ್ಕೆ 2 ದಿನ, 2 ದಿವಸ ಮುಗಿಸಿದೀವಿ. ನಮ್ಮವರು ಬಂದ್ರು ಟೀಮ್, ಅಲ್ಲಿಂದ ಕಟ್ 2 ದಿನದಲ್ಲಿ ನಿಜನ ಇದು? 2 ದಿವಸ ಸರ್ ಇದಕ್ಕೆ. ಮತ್ತೆ ಹಂಗ ನಮ್ಗೆ ಫಾರ್ಮ್ ಹೌಸ್ ಗಳೆಲ್ಲ ನಾವು 1 ವಾರದಲ್ಲಿ ಕಟ್ಕೋಬಹುದು ಹಂಗಾದ್ರೆ? ಅಷ್ಟೇ ಅಲ್ವಾ? ಬನ್ನಿ ಪ್ರೊಡಕ್ಷನ್ ತೋರಿಸ್ಬಿಡೋಣ ಸರ್. ಮಾತು ಕೇಳಿದ್ರೆ ನನಗೆ ಆಶ್ಚರ್ಯದ ಮೇಲೆ ಆಶ್ಚರ್ಯನೇ ಆಗ್ತಾ ಇದೆ. ಇವೆಲ್ಲ ಪ್ರೊಡಕ್ಷನ್ ಸರ್? ಹೌದೌದು. ಇದು ಸ್ಟಾಕ್ ಮಾಡಿ ಇಟ್ಟಿದೀವಿ, ಇನ್ನು ಮಾರ್ಕೆಟಿಗೆ
ಹೋಗ್ಲಿಲ್ಲ, ಯಾಕಂದ್ರೆ ಫುಲ್ ಸ್ಟಾಕ್ ಮಾಡ್ಕೊಂಡೆ ನಾವು ವಿಡಿಯೋ ಮಾಡೋಣ ಅಂತ ಅಲ್ವಾ? ಯಾಕಂದ್ರೆ ನಮ್ಗೆ ಒಮ್ಮೆಲೆ ಮುಗ್ದೋಗುತ್ತೆ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ, ಆ ತರ ಮುಗೀತದೆ. ಅದಕ್ಕೆ ಇದು ಹೊಸ ಪ್ರಾಡಕ್ಟ್, ಇನ್ನು ಡಿಲೇ ಮಾಡೋದು ಬೇಡ ಕಸ್ಟಮರಿಗೆ. ಒಂದು 50-60 ಬ್ಲಾಕ್ಸ್ ಇದ್ದಾವೆ. ಒಮ್ಮೆ ಮಾರ್ಕೆಟ್ ಮಾಡಿದ ಕೂಡಲೇ ಕಸ್ಟಮರ್ಗೆ ಕೂಡಲೇ ಸರ್ವಿಸ್ ಕೊಡುವ ಅಂತ ಹೇಳೋದು ಅಲ್ಲ, ಕ್ವಿಕ್ ವರ್ಕ್ ಮಾಡೋಣ ಅಂತ. ಇಲ್ಲಿ ನೀವು ಹೇಳಿದ್ರಲ್ಲ ಕ್ವಿಕ್ ವರ್ಕ್ ಕೊಡೋಣ ಅಂತ. ಸೊ ನಿಮ್ಮ ಕೆಪಾಸಿಟಿ ಏನು ಅಂದ್ರೆ ಬೆಂಗಳೂರು ಕೆಪಾಸಿಟಿ ಏನು, ಆಲ್ ಓವರ್ ನಿಮ್ಮ 3 ಫ್ಯಾಕ್ಟ್ರಿ ಕೆಪಾಸಿಟಿ ಏನು, ಟೋಟಲ್ ಕೆಪಾಸಿಟಿ? ಬೆಂಗಳೂರಲ್ಲಿ ಈಗ ಒಂದು ಶಿಫ್ಟ್ ರನ್ನಿಂಗ್ ಸ್ಟಾರ್ಟ್ ಆಗಿದೆ. ಬೆಂಗಳೂರಲ್ಲಿ 2,500 ಬ್ಲಾಕ್ಸ್ ಪರ್ ಶಿಫ್ಟ್ ಅಲ್ಲಿ ಆಗುತ್ತೆ. ಇನ್ನೊಂದು ಶಿಫ್ಟ್ ಮಾಡಿದ್ರೆ 5,000 ಬ್ಲಾಕ್ಸ್ ಪರ್ ಡೇ ಬರುತ್ತೆ ಟೋಟಲ್ ಈಗ ಸದ್ಯಕ್ಕೆ ಮಾಡಿರುವಂತದ್ದು. ಓಕೆ. ಮಂಗಳೂರಲ್ಲಿ ನಮ್ದು ಆಲ್ರೆಡಿ ಫಸ್ಟ್ ಫ್ಯಾಕ್ಟ್ರಿ ಏನಿದೆ 10 ವರ್ಷ ಹಿಂದೆ ಸ್ಟಾರ್ಟ್ ಆಗಿದ್ರಲ್ಲಿ ಒಂದು 3,500 ಬ್ಲಾಕ್ಸ್ ಬರುತ್ತೆ. 3.5 2 ಶಿಫ್ಟ್ ಅಂದ್ರೆ ಒಂದು ರಾತ್ರಿ 3 ಗಂಟೆವರೆಗೆ ಪ್ರೊಡಕ್ಷನ್. ಹೊಸ ಫ್ಯಾಕ್ಟ್ರಿಯಲ್ಲಿ ಒಂದು 8,000 ಬ್ಲಾಕ್ಸ್ ಬರುತ್ತೆ. ಅದು ಸಹ ಡೇ ನೈಟ್ ರನ್ನಿಂಗ್ ಎಲ್ಲ. ಇದೊಂದು ಯೂನಿಟ್ ನೈಟ್ ಸ್ಟಾರ್ಟ್ ಮಾಡ್ಲಿಲ್ಲ, ಮತ್ತೆ 2 ಯೂನಿಟ್ ಡೇ ನೈಟ್ ರನ್ನಿಂಗ್ ಇದೆ. ಸೊ ನಿಮ್ಗೆ ಎಷ್ಟೇ ಬೇಡಿಕೆ ಬಂದ್ರು ಕೊಡಕ್ಕೆ ರೆಡಿ ಇದೆ? ರೆಡಿ ಇದೆ. ನಿಮ್ದು ಮಷಿನರಿ ನೋಡ್ತಾ ಇದ್ದೀವಿ. ಸೊ ಯಾವ ಮೇಕ್ ಇದು ಮಷಿನರಿ? ಇದು ಆಕ್ಚುಲಿ ನಾವು ನಮ್ಮ ರಿಕ್ವೈರ್ಮೆಂಟ್ಗೆ ತಕ್ಕಂತೆ ಮಾಡಿಸಿದ್ರಂಥದ್ದು. ಈಗ ಎಲ್ಲೋ ಇದು ರೆಡಿ ಅಂತ ಈ ತರ ಸಿಗಲ್ಲ. ಇದು ಒಂದೊಂದು ಪಾರ್ಟ್ ಒಬ್ಬೊಬ್ಬರದ್ದು ಇದೆ, ಕಸ್ಟಮೈಸ್ ಮಾಡಿರುವಂಥದ್ದು. ಕೊಯಂಬತ್ತೂರಲ್ಲಿ ಇದೆ, ಬೆಂಗಳೂರಿಂದನೂ ಇದೆ ಸ್ವಲ್ಪ. ಎಲ್ಲ ಒಂದೊಂದು ಡೈ ಇರಲಿ, ಬೇರೆ ಬೇರೆ ಐಟಮ್ ನಮಗೆ ಈಗ 10 ವರ್ಷದ ಎಕ್ಸ್ಪೀರಿಯನ್ಸ್ ಏನಿದೆ ಅದಕ್ಕೆ ಬೇಗ ಆಗುವ ರೀತಿಯಲ್ಲಿ ನಾವು ಮಾಡಿದ್ದೀವಿ. 70 ಟನ್ ಪ್ರೆಸ್ಸಿಂಗ್ ಅಲ್ಲಿ ಡಬಲ್ ಪ್ರೆಸ್ಸಿಂಗ್ ಆಗ್ತದೆ. ಒಂದ್ಸಲ ಪ್ರೆಸ್ ಆಗಿ ಟೈಟ್ ಆದ್ಮೇಲೆ ಇನ್ನೊಂದ್ಸಲ ಪ್ರೆಸ್ ಆಗ್ತದೆ, ಇನ್ನೊಂದು ಅರ್ಧ 1 ಇಂಚು ಪ್ರೆಸ್ಸಿಂಗ್. ಅಟ್ ಎ ಟೈಮ್ 3 ಬ್ಲಾಕ್ ಬರುತ್ತಲ್ಲ ಇಲ್ಲಿ ಆಕ್ಚುಲಿ. ಸೊ ಇದು 2 ಟೈಮ್ 70 ಟನ್ ಪ್ರೆಸ್ಸಿಂಗ್ ಆಗುತ್ತೆ. ಹೌದು. ನಿಮಗೆ ಡೈ ಇರುತ್ತೆ, ನಿಮಗೆ 26 ಇಂಚ್ ಇದೆ ಡೈ, ಅದು 11 ಇಂಚಿಗೆ ಪ್ರೆಸ್ ಮಾಡಿ ಕೊಡೋದು. 11 ಇಂಚಿಗೆ ಪ್ರೆಸ್ ಮಾಡಿ ಕೊಡ್ತೀರಾ ಅಂದ್ರೆ ಅಷ್ಟು ಸ್ಟ್ರೆಂತ್ ಆಲ್ಮೋಸ್ಟ್ ಡಬಲ್ ಗಿಂತ ಜಾಸ್ತಿ ಕಂಪ್ರೆಸ್ ಆಗ್ತದೆ. ಓಕೆ, ಇವಾಗ ಬರೋದು ರಾ ಮಟೀರಿಯಲ್ ಏನೇನು ಯೂಸ್ ಮಾಡ್ತೀರಾ? ರಾ ಇಲ್ಲಿ ಡಸ್ಟ್ ಬರುತ್ತೆ ಸ್ವಲ್ಪ, ಅಂದ್ರೆ ಸಣ್ಣ ಸಣ್ಣ 6 mm ಪೀಸಸ್ ಬೇಕಾದಲ್ಲಿ ಆ ತರ ಡಸ್ಟ್ ಮತ್ತೆ ಫೈನ್ ಡಸ್ಟ್ ಎರಡನ್ನು ಮಿಕ್ಸ್ ಮಾಡ್ಕೊಂಡು ಪರ್ಸೆಂಟೇಜ್ ಇದೆ, ಆ ಪರ್ಸೆಂಟೇಜ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಫಾರ್ಮುಲಾ ಇರುತ್ತಲ್ಲ ಅದಕ್ಕೆ 53 ಗ್ರೇಡ್ ಸಿಮೆಂಟ್ ಯೂಸ್ ಮಾಡ್ತೀವಿ. ರಾಮ್ಕೋ ಯೂಸ್ ಮಾಡ್ತೀರಾ? ಇಲ್ಲಿ ರಾಮ್ಕೋ ಹಾಕ್ತಿದೀವಿ. 53 ಗ್ರೇಡ್ ಸಿಮೆಂಟ್ ಇಲ್ಲಿ ಇನ್ನೂ ಆಟೋಮೈಸ್ ಮಾಡ್ಬೇಕಷ್ಟೇ. ಇನ್ನು ಅದೆಲ್ಲ 2 ಯೂನಿಟ್ ಇರೋದು ಆಟೋಮೈಸ್ ಇದೆ, ಎಲ್ಲ ಇಷ್ಟು ಲೇಬರ್ ಇಲ್ಲ ಅದಕ್ಕೆ. ಓಕೆ, ಎಲ್ಲ ಇದ್ರ ಜೊತೆ ಇನ್ನ ಅಡ್ಮಿಕ್ಸರ್ಸ್ ಏನಾದರೂ ಯೂಸ್ ಮಾಡ್ತೀರಾ? ಸ್ಟ್ರೆಂತ್ಗೋಸ್ಕರ ಸಿಮೆಂಟ್ ಸ್ಟ್ರೆಂತ್ ಕೊಡ್ಲಿಕ್ಕೆ ಅಡ್ಮಿಕ್ಸರ್ಸ್ ಯೂಸ್ ಮಾಡ್ತೀರಾ? ಸ್ಕ್ರೀನ್ ಮೇಲೆ ಇವೆಲ್ಲ ವರ್ಕಿಂಗ್ ಕೂಡ ತೋರಿಸ್ತಾ ಇರ್ತೀನಿ, ಯಾಕಂತಂದ್ರೆ ಇವಾಗ ನಾವು ವಿಡಿಯೋ ಮಾಡ್ತಿರೋದ್ರಿಂದ ಸೌಂಡ್ ಆಗೋ ಕಾರಣ ನಾನೇನು ತೋರಿಸ್ತಾ ಇಲ್ಲ. ಸರ್, ಇದು ನಿಮ್ಮ ಪ್ರೊಡಕ್ಷನ್ ಕೆಪಾಸಿಟಿ ಅಲ್ವಾ? ಬೇಡಿಕೆ ಬಂದ್ರೆ ಇದನ್ನ ಇನ್ನ ಎಕ್ಸ್ಪೆಂಡ್ ಮಾಡ್ಲಿಕ್ಕೆ ರೆಡಿ ಇದೆ, ಕೆಪಾಸಿಟಿ ಇದೆ ಅಲ್ವಾ? ಸೂಪರ್. ಆಲ್ಮೋಸ್ಟ್ ಎಲ್ಲ ನೋಡಿದ್ವಿ ಅನ್ಕೊಂತೀನಿ. ಸೊ ಇದು ಪ್ರೊಡಕ್ಷನ್ ಆದಮೇಲೆ ನೀವು ಎಷ್ಟು ದಿನ ಕ್ಯೂರಿಂಗ್ ಮಾಡ್ತೀರಾ ಇದನ್ನ? ಇಲ್ಲಿ ನಮಗೆ ಮಿನಿಮಮ್ 10 to 15 ಡೇಸ್ ಬೇಕಾಗುತ್ತೆ ಸರ್. 10 to 15 ಡೇಸ್. ಇದಕ್ಕೆ ಸ್ವಲ್ಪ ಜಾಸ್ತಿ ಯಾವುದು ಸಿಮೆಂಟ್ ಬ್ಲಾಕ್ಗೆ. ನಿಮ್ದು ಮಡ್ ಬ್ಲಾಕ್ ಆದ್ರೆ ಮಾಯಿಶ್ಚರ್ ಅದು ಇಟ್ಕೊಳ್ತದೆ, ಇದಾದ್ರೆ ಡ್ರೈ ಆಗ್ಬಿಡ್ತದೆ. ನೋಡಿ, ಈಗ ಬೆಳಿಗ್ಗೆ ಹಾಕಿದ್ದು ಡ್ರೈ ಆಗ್ತದೆ, ಬೇಗ ಡ್ರೈ ಆಗ್ಬಿಡ್ತದೆ. ಹೌದು. ಅದು ಸಿಮೆಂಟ್ ಬ್ಲಾಕ್ಗೆ ಆದ್ರೆ ಸ್ವಲ್ಪ ಜಾಸ್ತಿ ನೀರು ಬೇಕಾಗ್ತದೆ. ಮಡ್ ಬ್ಲಾಕ್ಗೆ ಆದ್ರೆ ಸ್ವಲ್ಪ ಕಡಿಮೆ, ಅದು ಒಮ್ಮೆ ಹಾಕಿದ್ರೆ ಹಾಗೆ ಇರ್ತದೆ. ಆಮೇಲೆ ವಾಟ್ ಅಬೌಟ್ ಸ್ಟ್ರೆಂತ್? ಫಾರ್ ಎಕ್ಸಾಂಪಲ್ ಇದಕ್ಕೆ ನಾವು ಮೊಳೆ ಹೊಡೆಯೋದಾಗಿರ್ಬೋದು, ಡ್ರಿಲ್ ಎಲ್ಲ ಮಾಡ್ಬೋದು. ಆಲ್ಮೌಂಟ್ ಬೆಸಿನ್ ಯೂಸ್ ಮಾಡ್ಬೋದು, ನಿಮ್ ಕಮೋಡ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಆಲ್ಮೌಂಟ್. ಸೊ ಒಂದು ಸ್ಮಾಲ್ ಸ್ಟ್ರೆಂತ್ ಚೆಕ್ ಮಾಡುವ ಇವಾಗ. ನಿಮ್ಮ ಹುಡುಗರಿಗೆ ಯಾರಿಗಾರು ಮೇಲಿಂದ ಒಂದು ಬ್ಲಾಕ್ ಹಾಕಕ್ಕೆ ಕೇಳಿ ನೋಡೋಣ ಹೆಂಗ್ ಸ್ಟ್ರೆಂತ್ ಹೆಂಗಿರುತ್ತೆ. ಅಲ್ಲಿ JCB ಹತ್ತಿಸಿ ಎಲ್ಲ ತೋರಿಸಿ, ಇಲ್ಲಿ ಸದ್ಯಕ್ಕೆ JCB ಇಲ್ಲ ನಮ್ಮ ಹತ್ರ, ಇಲ್ಲ ತೋರಿಸಿದ್ದೆ. ಓಕೆ, ಸೊ ವೀಕ್ಷಕರೇ, ಒಂದು ಸ್ಟ್ರೆಂತ್ ಟೆಸ್ಟ್ ಮಾಡ್ತಾ ಇದ್ದೀವಿ. ಸುರಕ್ಷಾ ಬ್ಲಾಕ್ ಇದು, ಮಡ್ ಬ್ಲಾಕ್ ಅಲ್ಲ, ಇದು ಆಕ್ಚುಲಿ ಕಾಂಕ್ರೀಟ್ ಬ್ಲಾಕ್. ನೋಡಿ ಹುಡುಗ, ಸರ್ ಒಂದು ಎಷ್ಟು ಹೈಟ್ ಇರ್ಬೋದು ಸರ್ ಇದು ಮೇಲ್ಗಡೆ ಹೈಟ್? ಇದು 10-15 ಅಡಿ ತನಕ ಇದೆ ಅಲ್ವಾ? 16-17 ಅಡಿ ತನಕ ಇದೆ. ಅವರನ್ನು ಸೇರಿದ್ರೆ ನಿಮ್ಗೆ 17 ಅಡಿ ಆಗುತ್ತೆ. ಅಲ್ಲಿಂದ ಆಗ್ತಾರೆ. ಇವಾಗ ನೋಡೋಣ ಯಾವ ರೀತಿ ಸ್ಟ್ರೆಂತ್ ಇರುತ್ತೆ ಅಂತ ನೋಡೋಣ. ನೋಡಿ ವೀಕ್ಷಕರೇ, ನೋಡಿ ನೆಲನೇ ಅಗ್ದೋಗುತ್ತೆ ಬಿಟ್ರೆ ಇದಕ್ಕೆ ಏನೂ ಆಗಿಲ್ಲ. ಹೆಜ್ಜೆ ಗಿಜ್ಜೇನೂ ಹೋಗಿಲ್ಲ ಸರ್ ಇದು ಅಲ್ವಾ? ಯಾವೆಲ್ಲ ಹೆಜ್ಜೆ ತೋರಿಸಿ ಏನೂ ಆಗಿಲ್ಲ. ಅದೇ ಕೆಳಗಡೆ ತೋರಿಸಿ, ಬಿದ್ದಿದ್ದಕ್ಕೆ ಇಲ್ಲೇನೆ ಹೋಲ್ ಆಗ್ಬಿಟ್ಟಿದೆ. ಪರವಾಗಿಲ್ಲ ಸರ್, ಸ್ಟ್ರೆಂತ್ ಚೆನ್ನಾಗಿದೆ. ಇದ್ರ ಮೇಲೆ JCB ಎಲ್ಲ ಹಾಕ್ಬಿಟ್ಟಿದ್ದೀರಾ ನೀವು? ಮಡ್ ಬ್ಲಾಕ್ ಮೇಲೆ. ಓಕೆ, ಮಡ್ ಬ್ಲಾಕ್ ಮೇಲೆ JCB ಎಲ್ಲ ಹಾಕ್ಬಿಟ್ಟಿದ್ದೀರಾ? ಸೊ ಮಡ್ ಬ್ಲಾಕ್ ಮೇಲೆ JCB ಆದ್ಮೇಲೆ ಕಾಂಕ್ರೀಟ್ ಬ್ಲಾಕ್ ಎಷ್ಟು ಚೆನ್ನಾಗಿ ಬರ್ಬೋದು. ಸರ್, ಇವು ಏನು ಟೆಸ್ಟ್ ಮಾಡ್ತಾರೆ ಸರ್ ಇವಾಗ? ಏನು ಟೆಸ್ಟ್ ಮಾಡ್ತಾರೆ ಇವರು? ಸ್ಟ್ರೆಂತ್ ಟೆಸ್ಟಾ? ಹಾಕಿ ಸರ್, ನೀವು ಎತ್ತಿ ಬಿಸಾಕಿ ನೋಡಿ ನೆಲಕ್ಕೆ. ಇನ್ನೊಮ್ಮೆ ಹಾಕಿ ಬೇಕಾದ್ರೆ ಇನ್ನೊಮ್ಮೆ ಹಾಕಿ ನೋಡಿ, ಆಗ್ಬೇಕು. ಪ್ಯಾರಾಮೀಟರ್ ಬೇರೆ ಇಲ್ಲಲ್ಲ ಸದ್ಯಕ್ಕೆ ಟೆಸ್ಟ್ ಮಾಡಿ, ಬೇರೆ ಪ್ಯಾರಾಮೀಟರ್ ಇಲ್ಲ. ಇಷ್ಟು ಸ್ಟ್ರೆಂತ್ ಇದೆ ನೋಡಿ ವೀಕ್ಷಕರೇ, ಎಷ್ಟೇ ಹೊಡಿತಾ ಹೋಗ್ಲಿಲ್ಲ. ಹೌದು, ಇಲ್ಲಿ ನೆಲನೇ ಓಲಾಯ್ತಲ್ಲ, ಇದು ಕಾಂಕ್ರೀಟ್ ನೆಲ, ಇದು ಇದೇನು ಓಲಾಗಿದೆ ಹೆಜ್ಜೆನ. ಸರ್ ಆಕ್ಚುಲಿ 17 feet ಇಂದ ಹಾಕಿದೀವಿ ನಾವು, ಅಲ್ಲೇ ಏನೂ ಆಗಿಲ್ಲ ಅಂದ್ಮೇಲೆ ಇದು ಏನು ತೊಂದರೆ ಇಲ್ಲ. ವೀಕ್ಷಕರೇ, ಪ್ರೊಡಕ್ಷನ್ ನೋಡಿದ್ವಿ,
ಅವ್ರ ಹತ್ರ ಸ್ಟ್ರೆಂತ್ ಟೆಸ್ಟ್ ಎಲ್ಲ ಮಾಡಿಸಿದ್ವಿ, ಮೇಲ್ಗಡೆಯಿಂದೆಲ್ಲ ಬಿಸಾಕಿದ್ವಿ. ಸೊ ಫೈನಲಿ ಚೆನ್ನಾಗಿದೆ ಸರ್, ಸ್ಟ್ರೆಂತ್ ಚೆನ್ನಾಗಿ ಬಂತು. ನನಗೆ ಇಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನಂತಂದ್ರೆ ನೋಡಿ, ಇವಾಗ ನಮಗೆ ನೀವು ಹೇಳಿದ್ರೆ ಕ್ವಿಕ್ ವರ್ಕ್ ಆಗುತ್ತೆ ಅಂತ ಹೇಳಿ. ನೋಡಿ ಇವಾಗ ನಾವು ಸ್ಯಾಂಡ್ ತರಬೇಕು, ಆಮೇಲೆ ಅದಕ್ಕೆ ಸಿಮೆಂಟ್ ಇದು ಮಾಡಿಸ್ಬೇಕು, ನೀರಿನ ನೀರು ಜಾಸ್ತಿ ಬೇಕಾಗ್ತದೆ. ಲೇಬರ್ ಪ್ರಾಬ್ಲಮ್ ಬೇರೆ. ಇವಾಗ ಲೇಬರ್ ಸಿಗೋದು ಇಲ್ಲ. ನೀವು ಹೇಳಿದ್ರೆ 3 ಜನ ಇದ್ರೆ ಕಟ್ ಮಾಡ್ಬಿಡ್ತಾರೆ ಸರ್ ಆರಾಮಾಗಿ. ನಮ್ಮವ್ರೇನಂದ್ರೆ ಕಟ್ಟೋ ತನಕ ನಮ್ದು ಕೆಲಸ ಫಾಸ್ಟ್ ಆಗಿ ಮಾಡ್ಬಿಡ್ತೀವಿ. ಯಾಕಂದ್ರೆ ಈಗ ಇಲ್ಲಿ ಏನಂದ್ರೆ ಅದೇ ಉದ್ದೇಶಕ್ಕೆ ಬಂದಿದ್ವಿ. ಎಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ ಗೋಡೌನ್ಸ್ ಎಲ್ಲ ಏನಿದೆ ಅಂದ್ರೆ ಹರಿಬರಿ ಕೆಲಸ, ಬೇಗ ಆಗ್ಬೇಕು. ಅವ್ರಿಗೆ ಪ್ರೊಡಕ್ಷನ್ ನಾಳೆ ಸ್ಟಾಕ್ ಹಾಕೋದಾ ಎಂತದೆಲ್ಲ ಗೋಡೌನ್ಸ್ ಎಲ್ಲ ಅದಕ್ಕೆ ರಿಕ್ವೈರ್ಮೆಂಟ್ ಇರುದಲ್ಲ, ಅರ್ಜೆಂಟ್ ಆಗಬೇಕಿರೋವಾಗ ಕಟ್ಲಿಕ್ಕೆ ನಾವು ಕೂಡ್ಲೆ ಜನ ಕೊಟ್ಟು ಆದಷ್ಟು ಬೇಗ ರೆಡಿ ಮಾಡ್ಬೇಕು ಅಂತಾನೆ ಇಲ್ಲಿ. ಸೊ ಯಾರ್ಯಾರು ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರಾ, ಒಂದು ಗೋಡನ್ ರೆಡಿ ಮಾಡ್ತಾ ಇದ್ದೀರಾ, ಬೇಗ ಬನ್ನಿ ಇಲ್ಲಿ. ಯಾಕಂತಂದ್ರೆ ನಿಮ್ಮ ಪ್ರೀ ಫ್ಯಾಬ್ರಿಕೇಶನ್ಗಿಂತನೂ ಫಾಸ್ಟ್ ಆಗಿ ಇಲ್ಲಿ ಮಾಡ್ಕೊಳ್ಳಲಾಗುತ್ತೆ. ಅಂಡ್ ಇವನ್ ಪ್ರೀ ಫ್ಯಾಬ್ರಿಕೇಟೆಡ್ ಬಿಲ್ಡಿಂಗ್ ಗಳಿಗೂ ಕೂಡ ಕೆಳಗಡೆ ನಿಮಗೆ ಆಲ್ ರೌಂಡ್ ಇದು ಬೇಕೇ ಬೇಕು, ಕೆಳಗಡೆ ಬೇಕೇ ಬೇಕು. ಕೂಡ್ಲೆ ಕಟ್ಟಿ ಪ್ಲಾಸ್ಟರಿಂಗ್ ಇಲ್ಲ, ಫಿನಿಶಿಂಗ್ ವರ್ಕ್ ಇಲ್ಲ, ಅಲ್ಲಿಗೆ ಡೈರೆಕ್ಟ್ ಪೇಂಟ್ ಹೊಡೆದು ಬಿಡ್ಬೋದು. ಸೊ ಯಾರಾದ್ರೂ ಕಮರ್ಷಿಯಲಿ ನೋಡ್ತಾ ಇದ್ರೆ, ಕ್ವಿಕ್ ವರ್ಕ್ ಬೇಕು, ಯಾರ್ಯಾರು ನಾವು ಫಾರ್ಮ್ ಹೌಸ್ ಮಾಡಬೇಕು, ಕಮ್ಮಿ ಬಜೆಟಲ್ಲಿ ಆಗಬೇಕು, ಬೇಗನೂ ಆಗಬೇಕು, ಅವರು ಕೂಡ ಮಾಡ್ಬೋದು. ಯಾರ್ಯಾರು ಸ್ವಂತ ಮನೆ ನೋಡ್ತಾ ಇದ್ರೆ, ನಮಗೂ G+1 ಅಷ್ಟೇ ನಾವು ಕಟ್ಟೋದು. ಅಂದರೆ ನಿಮ್ಮ ಕಾಲಮ್ ಹಾಕು ಅವೆಲ್ಲ ಬೇಡ, ಜಸ್ಟ್ ಒಂದು ಪಾಯ ತಗೊಳ್ಳಿ. ಸರ್ ಹೇಳ್ದಂಗೆ G+1 ಆರಾಮಾಗಿ ಕಟ್ಕೋಬೋದು ಇದರಲ್ಲೇ ಅಂತ ಹೇಳ್ಬೋದು. ಸರಿ, ಇದರ ಲೈಫ್ ಮೆಜರ್ಮೆಂಟ್ ಏನಾದರೂ ಇದೆಯಾ? ನಾರ್ಮಲ್ ನಮ್ದೀಗ ಅಲ್ಲಿ ಮಾಡುವಂಥದ್ದು ಲ್ಯಾಟ್ರಲ್ ಸ್ಟೋನ್ ಬರ್ತದೆ, ಅಲ್ಲಿ ಕಲ್ಲು ಅಂತ ಹೇಳ್ತಾರೆ, ಕೆಂಪು ಅಂತ ಮಣ್ಣಿನ ಪೌಡರ್ ಅಲ್ಲಿ ಮಾಡೋದು. ಅದೇ 100 ವರ್ಷ ಎಲ್ಲ ಏನಾಗಲ್ಲ. ನಮ್ದು ಈಗ ನಮ್ದೇ ಮನೆ ಇದೆ 60 ವರ್ಷದ್ದು, ಅದೇ ಆ ಥರ. ಅದು ಸಿಮೆಂಟ್ ಅಲ್ಲ, ಮಣ್ಣು ಹಾಕಿ ಕುಮಯ ಎಲ್ಲ ಆ ಥರ ಹಾಕಿ ಕಟ್ತಾ ಇರುವಂಥದ್ದು. ಇದಕ್ಕಿಂತ ಸ್ವಲ್ಪ ಮಾಡರ್ನ್ ಆಗಿ ಒಳ್ಳೆ ಮಿಷಿನ್ ಯೂಸ್ ಮಾಡ್ಕೊಂಡು ಮಾಡಿರುವಂಥದ್ದು. 100 ವರ್ಷ ಎಲ್ಲ ಏನೂ ಆಗ್ಲಿಕ್ಕಿಲ್ಲ ಅಂತ ನಮ್ಮ ಜನರೇಷನ್ಸ್ ಬರುತ್ತೆ. ಹೌದು, ಯಾಕಂದ್ರೆ ನಾನು ಕೇರಳದಲ್ಲಿ ನೋಡಿರುವಾಗ ಒಂದು 10 ವರ್ಷ ಹಿಂದೆ 40 ವರ್ಷ ಆದ ಮನೆ ನೋಡಿ ಆಮೇಲೆ ನಾನು ಸ್ಟಾರ್ಟ್ ಮಾಡಿದೆ. ಈಗ ಆ ಮನೆಗೆ 50 ವರ್ಷ ಆಗಿರ್ಬೋದು. ಅದೊಂದು ಇಮೇಜ್ ಇತ್ತು ನನ್ನ ಹಳೆ ಮೊಬೈಲ್ ಅಲ್ಲಿ, ಅದು ಇಟ್ಕೊಂಡಿದ್ದೆ, ಈಗ ಮಿಸ್ ಆಗಿದೆ ನನಗೆ. ಒಳ್ಳೆ ಡಬಲ್ ಫ್ಲೋರ್ ಮನೆ 40 ವರ್ಷ ಮುಂದೆ. ನೀವು ಹೇಳೋದು ಜನರೇಷನ್ಸ್ ಬರುತ್ತೆ, 1 or 2 ಜನರೇಷನ್ಸ್ ಅಂತೂ ಬಂದೇ ಬರುತ್ತೆ. ಡೋಂಟ್ ವರಿ, ಆರಾಮಾಗಿ ನೀವು ಇದು ಮಾಡ್ಬೋದು. ಈ ಕಾಲದಲ್ಲಿ 100 ವರ್ಷ ಮನೆ ಇಟ್ಕೊಳ್ಳೋರು ಯಾರು? ಯಾವಾಗ ಒಂದು 50 ವರ್ಷ ಪೇಂಟಿಂಗ್ ಒಂದು 5 ವರ್ಷಕ್ಕೆಲ್ಲ ಮಾಡ್ತಾ ಇರ್ತಾರೆ ಅಂತದ್ದು. ಇದೆಲ್ಲ 5 ವರ್ಷ ಎಲ್ಲ ನಮ್ದು ಈಗ ಬಿಲ್ಡಿಂಗ್ 10 ವರ್ಷ ಆದವರು ಇದ್ದಾರೆ ಅಂತ. ಕೆಲವು ಕನ್ಸ್ಟ್ರಕ್ಷನ್ ಮೆಥಡ್ ಎಲ್ಲ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡ್ರೆ 10 ವರ್ಷಕ್ಕೆಲ್ಲ ಪೇಂಟ್ ಮಾಡ್ಬೇಕಂತ ಬೇಕಾಗಿಲ್ಲ. ಸೇವಿಂಗ್ಸ್ ಮೇಲೆ ಸೇವಿಂಗ್ಸ್ ಎಲ್ಲ ಸರ್. ಮೈನ್ ಆಗಿ ಪ್ಲಾಸ್ಟರಿಂಗ್ ಮಾಡದೇ ಇರುವ ಕಾರಣ ಬಿಲ್ಡಿಂಗ್ ಒಳಗಡೆ ಹ್ಯೂಮಿಡಿಟಿ ಕಡಿಮೆ ಇರ್ತದೆ. ಟೆಂಪರೇಚರ್ ನಾರ್ಮಲ್ ಬಿಲ್ಡಿಂಗ್ ಗಿಂತ ಮಿನಿಮಮ್ 5% ಅದು 10% ಕಡಿಮೆ ಇದ್ದೇ ಇರ್ತದೆ. ನಮ್ಮ ಈಗ ಆಫೀಸ್ಗೆ ಅಲ್ಲಿ ಬಂದ್ರೆ, ಇಲ್ಲಿ ಗೆಸ್ಟ್ ಹೌಸ್ ಮಾಡಿಲ್ಲ, ಆಫೀಸ್ ಮಾತ್ರ ಇರೋದು. ಅಲ್ಲಿ ಗೆಸ್ಟ್ ಹೌಸ್ ಎಲ್ಲ ಇದೆ. ಆ ಗೆಸ್ಟ್ ಹೌಸ್ ಒಳಗಡೆ ಬಂದ್ರೇನೆ ಹೇಳ್ತಾರೆ, ಇಲ್ಲಿಂದ ಬಂದು ನಮ್ಗೆ ಎಲ್ಲ ಕಡೆಯಿಂದ ಬರ್ತಾರೆ. ದಾವಣಗೆರೆ, ಆ ಥರ ಬೀದರ್, ಈ ಕಡೆ ಹುಲಿಯಾರ್, ಹೊಸದುರ್ಗ, ಅದೆಲ್ಲ ಮಾರ್ಕೆಟ್ ಹಬ್ ನಮ್ದು. ಮೈಸೂರು ಮೇಯ್ನ್ ಆಗಿ, ಬ್ಯಾಂಗ್ಳೂರು, ಎಲ್ಲ ಕಡೆ ಡೈಲಿ ಒಂದು 4-5 ವಿಸಿಟರ್ಸ್ ಹೊರಗಡೆನೇ ಇರ್ತಾರೆ. ಅವ್ರಿಗೆ ಗೆಸ್ಟ್ ರೂಮ್ ಮಾಡಿದೀವಿ, ಅಲ್ಲಿ ಅವ್ರಿಗೆ ನಿಲ್ಲಿಕ್ಕೆ ಒಮ್ಮೆ ಫ್ರೆಶ್ ಅಪ್ ಆಗ್ಲಿಕ್ಕೆ ವ್ಯವಸ್ಥೆ ಇದೆ. ಆಮೇಲೆ ನಮ್ಮ ಹತ್ರ ಮಾತಾಡ್ಕೊಂಡು ಹೊರಗಡೆ ಬರ್ಲಿಕ್ಕೆ ಆ ಥರ ವ್ಯವಸ್ಥೆ ಅಲ್ಲಿ ಮಂಗಳೂರಲ್ಲಿ ಮಾಡಿದೀವಿ. ಅದೆಲ್ಲ ಹಾಗೆ ಇನ್ನು ಬ್ಯಾಂಗ್ಳೂರ್ನವರಿಗೆ ಇಲ್ಲೂ ನೋಡ್ಕೊಂಡು ಹೋಗ್ಬೋದು ಅಂತ ಇಲ್ಲಿ ಮಾಡಿರೋದು. ಅಲ್ಲಿ ಬಂದವರ ಫೀಲ್ ಗೊತ್ತಾಗ್ತದೆ, ಅಲ್ಲಿ ಉಳ್ಕೊಂಡೇ ಹೋಗಿ ಅಂತ. ಹಾಗೆ ನಿಮ್ ಮನೆ ಹೆಂಗಿರುತ್ತೆ ಅದ್ ಫೀಲ್ ಬೇಕಾ? ಒಂದ್ ರೌಂಡ್ ಬೇಕಾದ್ರೆ ಮಂಗಳೂರು ನೋಡ್ಕೊಂಡ್ ಬರ್ಬೋದು. ಗೆಸ್ಟ್ ಹೌಸ್ ಬೇರೆ ಮಾಡ್ಬಿಟ್ಟಿದ್ದಾರೆ, ಫ್ರೀಯಾಗಿ ಉಳ್ಕೊಂಡ್ ಬರ್ಬೋದು, ಏನ್ ಟೆನ್ಷನ್ ಇಲ್ಲ ಅಂತ ಹೇಳ್ಬೋದು. ಸೊ ಫೈನಲ್ ಆಗಿ ಬರೋದು ಬೆಲೆ, ಅದು ತುಂಬಾ ಇಂಪಾರ್ಟೆಂಟ್. ನಮ್ಮ ವೀಕ್ಷಕರು ಬಹಳ ಬೆಲೆ ಕೊಡ್ತಾರೆ. ಓಕೆ ಸರ್, ಇವಾಗ ಪ್ರೈಸಿಂಗ್ ಅಂತ ಬಂದಾಗ ಒಂದೊಂದಾಗಿ ಹೇಳ್ತಾ ಬರೋಣ. ಫಸ್ಟ್ ಮಡ್ ಬ್ಲಾಕ್ ನಿಮ್ದು, ಓಕೆ, ಅದು ಏನು ಬೆಲೆ ಪ್ರೈಸಿಂಗ್ ಕೊಡ್ತಾ ಇದೆ? ಈಗ ಅಲ್ಲಿ ನಮ್ದು 40 ರೂಪೀಸ್ ಇದೆ. ಅಲ್ಲಿ 8 ಇಂಚ್ ಬ್ಲಾಕ್ ಮಂಗಳೂರಲ್ಲಿ 40 ರೂಪಾಯಿ 8 ಇಂಚ್ ಬ್ಲಾಕ್ಗೆ. ದೊಡ್ಡ ಬ್ಲಾಕ್ ಇದ್ದೇ ಹೇಳ್ತೀನಿ ಎಲ್ಲ ಕಡೆ. 40 ರೂಪೀಸ್ಗೆ ಅಲ್ಲಿ ಲೋಡ್ ಮಾಡಿ ಕೊಡ್ತಾ ಇದ್ದೀವಿ ವಿತ್ ಬಿಲ್. ಅದು ಇಲ್ಲಿ ರೀಚ್ ಆಗುವಾಗ ಅರೌಂಡ್ ಬ್ಯಾಂಗ್ಳೂರ್ ಆಸುಪಾಸು 60 ರೂಪೀಸ್ಗೆ ಇಲ್ಲಿ ರೀಚ್ ಆಗ್ತದೆ. ಬ್ಯಾಂಗ್ಳೂರಿಗೆ 60 ರೂಪಾಯಿಗೆ ರೀಚ್ ಆಗ್ತಾ ಇದೆ ಈಗ. ಅಂದ್ರೆ ನಮ್ಮ ಸಣ್ಣ ಕಲ್ಲಿಗೆ ಕಂಪೇರ್ ಮಾಡಿದ್ರೆ 6 ಕಲ್ಲಿಗೆ ಅದು ಒಂದು ಕಲ್ಲು 6 ಕಲ್ಲಿಗೆ ಒಂದು ಕಲ್ಲು ಸಾಕಾಗುತ್ತೆ. ಅದೇ ಕಾಮನ್ ಆಗಿ ಯೂಸ್ ಮಾಡುವಂತ ಬೆಲೆಯಲ್ಲೇ ಸಿಗ್ತದೆ. ಆಮೇಲೆ ಯೂಸ್ ಮಾಡುವಂತದ್ದು ಮೆಟೀರಿಯಲ್ ಬೇಡ, ಕಟ್ಲಿಕ್ಕೆ ಲಾಕ್ ಮಾಡ್ತಾ ಹೋಗೋದು, ಸಿಮೆಂಟ್ ಯೂಸ್ ಆಗಲ್ಲ. ಅದನ್ನ 60 ರೂಪಾಯಿಗೆ ಅದು ಬಂದ್ರೆ, ಈ ಬ್ಲಾಕ್ ಇಲ್ಲಿ ಸಿಮೆಂಟ್ ಬ್ಲಾಕ್ ಏನು ಇಲ್ಲಿ ಮಾಡ್ತಾ ಇದ್ದೇವೆ ಇದರಲ್ಲಿ, ಇದು ಇಲ್ಲಿಗೆ 45 ರೂಪೀಸ್ ಇಲ್ಲಿ ಕೊಡ್ತಾ ಇದ್ದೇವೆ. ಅಂದ್ರೆ ಪ್ರೊಡಕ್ಷನ್ ಆಗಿ 8 ಇಂಚು 45, 8 ಇಂಚು. ಅಲ್ಲಿ ಅದು ಎಮ್ ಸ್ಯಾಂಡ್ ಇದು ಮಂಡಿದ್ದು 40 ರೂಪಾಯಿಗೆ, ಇಲ್ಲಿ 45 ರೂಪಾಯಿಗೆ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಇದೆ. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಎಕ್ಸ್ಟ್ರಾ ಬರ್ತದೆ, ಎಲ್ಲಿಗೆ ಡೆಲಿವರಿ ಇದೆ ಅದು. ಇದು 8 ಇಂಚ್ ಎಷ್ಟು 45. ಬಟ್ ಬೆಂಗಳೂರಲ್ಲಿ 6 ಇಂಚಸ್ ತುಂಬಾ ಜಾಸ್ತಿ ಯೂಸ್ ಮಾಡ್ತಾರೆ. ಅದಕ್ಕೆ ಏನು ಪ್ರೈಸ್? 6 ಇಂಚಸ್ 38 ಇಲ್ಲಿ ಮಾಡಿದ್ದೀವಿ. 38, 45, 60. ಹೌದು, ಇದು ನಿಮ್ಮ ಇದಲ್ವಾ? ಸ್ಕ್ರೀನ್ ಮೇಲೆ ಬೇಕು ಕೂಡ ಹಾಕಿರ್ತೀನಿ ನಾನು, ನೀವು ಇಲ್ಲಿ ನೋಡ್ತಾ ಇರಬಹುದು. ಸೊ ಮಡ್ ಬ್ಲಾಕ್ ಬೇಕು ಅಂತಂದ್ರೆ 60 ರೂಪೀಸ್, 60 ರೂಪಾಯಿ.
ಕಾಂಕ್ರೀಟ್ ಬ್ಲಾಕ್ ಬೇಕು, ದೊಡ್ಡದು ಬೇಕು 45, 45. ಹೌದು. ಅದೇ 6 ಇಂಚಸ್ ಕಾಂಕ್ರೀಟ್ ಬೇಕು, ಚಿಕ್ಕದು ಬೇಕು ಅಂತಂದ್ರೆ 38 ರುಪೀಸ್. ಇದು 3 ರೇಟ್ಗಳು. ಅಂಡ್ ಮಡ್ ಬ್ಲಾಕ್ ಅಲ್ಲೂ ನಿಮಗೆ 6 ಇಂಚಸ್ ಆಪ್ಷನ್ ಇದೆ. ಇದೆ ಅದಾದ್ರೆ ನಿಮಗೆ 50 ರೂಪಾಯಿಗೆ ರೀಚ್ ಆಗ್ತದೆ. 50 ರುಪೀಸ್, 50 ರೂಪೀಸ್ 60, 50, 45, 38. ಕರೆಕ್ಟಾ? ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಯಾವ ತರ ಅಂದ್ರೆ ಪರ್ ಬ್ಲಾಕ್, ಪರ್ ಲೋಡ, ಪರ್ ಡಿಸ್ಟೆನ್ಸ್? ಪರ್ ಬ್ಲಾಕ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಅಂದರೆ ಲೋಡ್ ತಗೊಳ್ಳೋ ಇಲ್ಲಿ ಈಗ ಲೋಕಲ್ ಟ್ರಾನ್ಸ್ಪೋರ್ಟ್ ಏನು ಅಂದರೆ ಮಿನಿಮಮ್ ಒಂದು 10ರಿಂದ ಒಂದು 20-30 ಕಿಲೋಮೀಟರ್ವರೆಗೆ ಒಂದು 5,000 ಎಲ್ಲ ಚಾರ್ಜ್ ಮಾಡ್ತಾರೆ. ಒಂದು ಸಣ್ಣದಾದ್ರೆ ಒಂದು 1000 ಬ್ಲಾಕ್ಸ್ ಎಲ್ಲ ಹೋಗುತ್ತೆ, ದೊಡ್ಡದಾದ್ರೆ ಒಂದು 800 ಬ್ಲಾಕ್ಸ್ ಎಲ್ಲ ರೀಚ್ ಆಗ್ತದೆ. ಈಗ ಸದ್ಯಕ್ಕೆ ನಮ್ದು ಗಾಡಿ ಹಾಕ್ಲಿಲ್ಲ ಇಲ್ಲಿ, ಒಂದು ತಿಂಗಳಿಗೆ ನಮ್ಮ ಗಾಡಿನೂ ಇರ್ತದೆ, ನಮ್ದು ಡೆಲಿವರಿ. ಸೊ ಸದ್ಯಕ್ಕೆ ಬೇರೆ ಔಟ್ಸೋರ್ಸ್ ಮಾಡ್ತಾ ಇದ್ದೀರಾ? ಬಟ್ ಗಾಡಿ ಇದೆಯಾ? ಗಾಡಿ ಇದೆ, ಅವೈಲೇಬಲ್ ಇದೆ. ಸೊ ಯಾರಾದ್ರೂ ಈಗ ಇಲ್ಲಿಂದ ಸೇಲ್ಸ್ ಆಯ್ತು, ಈಗ ಸೇಲ್ಸ್ ಸ್ಟಾರ್ಟ್ ಆಗಿದೆ, ತಗೊಂಡು ಹೋಗಿದ್ದಾರೆ, ಒಂದು 2-3 ಕಡೆ ಸ್ಟಾರ್ಟ್ ಮಾಡಿದೀವಿ. ಓಕೆ, ಸೂಪರ್. ಇವಾಗ ಯಾರಾದ್ರೂ ಮನೆ ಕಟ್ತಾ ಇದ್ದಾರೆ, ನಿಮ್ಮ ಹತ್ರ ಒಂದು 1000-2000 ಬ್ಲಾಕ್ ತಗೊಂಡಿದ್ದಾರೆ, ಅರ್ಜೆಂಟ್ ಆಗಿ ಇನ್ನೊಂದು ಬ್ಲಾಕ್ ಬೇಕು, ರನ್ನಿಂಗ್ ಆರ್ಡರ್ ಅಂತ ಆಗುತ್ತಾ? ಆ ರನ್ನಿಂಗ್ ಆರ್ಡರ್ ಇಮಿಡಿಯೇಟ್ ಕೊಡ್ತೀರಾ? ಈಗ ಮಡ್ ಬ್ಲಾಕ್ ನಮ್ದಲ್ಲಿ ಈಗ ಸದ್ಯಕ್ಕೆ 20 ಡೇಸ್ ವರೆಗೆ ಬುಕಿಂಗ್ ಇತ್ತು, ಈಗ ನಡೀತಾ ಇದೆ. ಇನ್ನು ವರ್ಕರ್ಸ್ ಈಗ ಸೋಮವಾರದಿಂದ ಬರ್ತಾರೆ, ಇನ್ನೊಂದು ಶಿಫ್ಟ್ ಆಡ್ ಆಗ್ತದೆ, 3 ಶಿಫ್ಟ್ ಅಲ್ಲಿ ರನ್ ಆಗ್ತದೆ ಫ್ಯಾಕ್ಟ್ರಿ. ಅಂದಷ್ಟು ಪ್ರೊಡಕ್ಷನ್ ಜಾಸ್ತಿ ಬರೋಲ್ಲ, ಮತ್ತೆ ಬುಕಿಂಗ್ ಇರಲ್ಲ, 1 ವಾರಕ್ಕೆ ಕೊಟ್ಬಿಡ್ತೀವಿ. ಈಗ ಒಮ್ಮೆ ಒಂದು ಕಸ್ಟಮರ್ಗೆ ಸಪ್ಲೈ ಮಾಡಿದ್ಮೇಲೆ ನಮ್ ಲೇಬರ್ ಹೋಗಿರ್ತಾರೆ, ಅಲ್ಲಿ ಡಿಲೇ ಆಗೋಗಿಲ್ಲ, ಯಾಕಂದ್ರೆ ಲೇಬರ್ ಅಲ್ಲಿ ನಿಲ್ಬೇಕಾಗ್ತದೆ, ಆ ತರ ಆಗ್ತದೆ. ಈಗ ಒಮ್ಮೆ ಸಪ್ಲೈ ಆದ್ರೆ ಇಮಿಡಿಯೇಟ್ ಕೊಡ್ತೀವಿ ಅವರಿಗೆ, ಆ ತರ. ಒಮ್ಮೆ ಬುಕಿಂಗ್ ಆದ್ರೆ 20 ಡೇಸ್, ಒಮ್ಮೆ ನಿಮ್ಗೆ ಸ್ಟಾರ್ಟ್ ಆಯ್ತು ಇವತ್ತು ಸಪ್ಲೈ ಅಂದ್ರೆ ನಾಳೆಲ್ಲ ನಾಳ್ದು ಇನ್ನೊಂದು ಲೋಡ್ ಬರ್ಬೇಕು ನಿಮಗೆ, ಅಲ್ಲಿ 2-3 ದಿವಸಕ್ಕೆ ಮುಗ್ದೇ ಹೋಗುತ್ತೆ ನಿಮ್ಗೆ. ಆ ತರ ಕೊಡ್ತೀರಾ? ಆ ತರ ಕೊಡ್ತೀವಿ. ಬಟ್ ಇಲ್ಲಿ ವೇಟಿಂಗ್ ಎಷ್ಟಿದೆ? ಇಲ್ಲಿ ಈಗ ಸದ್ಯಕ್ಕೆ ಸ್ಟಾಕ್ ಮಾಡಿದೀವಿ, ಇನ್ನು ಆರ್ಡರ್ ಮೇಲೆ ಡಿಪೆಂಡ್. ಇಲ್ಲಿ ವೇಟಿಂಗ್ ಬರಲ್ಲ ಅನ್ಕೋತೀನಿ, 2 ಶಿಫ್ಟ್ ಹಾಕಿದ್ರೆ ಪ್ರೊಡಕ್ಷನ್ ಒಳ್ಳೆ ಬರುತ್ತೆ ಅಂತ ಹೇಳ್ತೀರಾ? ಮಾಡ್ಬೋದು ಅಂತ. ಸೂಪರ್ ಆಗಿ ಹೇಳಿದ್ರೆ. ಆಮೇಲೆ ಯಾರಾದ್ರೂ ನಮ್ಗೆ ಫ್ರಾಂಚೈಸಿ ಕೊಡಿ, ಡಿಸ್ಟ್ರಿಬ್ಯೂಷನ್ ಕೇಳಿದ್ರೆ ಕೊಡೋದಕ್ಕೆ ರೆಡಿ ಇದ್ದೀರಾ? ಎನಿ ಫ್ರಾಂಚೈಸಿ ಮಾಡ್ಯೂಲ್? ಆತರ ಇಷ್ಟರೇ ಕೊಡ್ಲಿಲ್ಲ, ಯಾಕಂದ್ರೆ ನಮ್ದೇ ಸ್ವಲ್ಪ ಸ್ಲೋ ಅಲ್ಲಿ ಹೋದ ಕಾರಣ ಕೊಡ್ಲಿಲ್ಲ. ನೆಕ್ಸ್ಟ್ ಈಗ ಅದ್ರ ಬಗ್ಗೆ ಥಿಂಕ್ ಮಾಡ್ಬೋದಾ? ಯಾರಾದ್ರೂ ಲೈಕ್ ಉತ್ತರ ಕರ್ನಾಟಕದವರು ಅಂತ ನಿಮ್ ಕಡೆ ಕೋಸ್ಟಲ್ ಏರಿಯಾದವರು, ನಾವು ಮಾಡ್ತೀವಿ, ಒಂದು ಆಪರ್ಚುನಿಟಿ ಕೊಡಿ ಅಂತಂದ್ರೆ ಫ್ರಾಂಚೈಸಿ ತರ ಏನಾದ್ರೆ ಡಿಸ್ಕಸ್ ಮಾಡಿ, ಯಾರಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಬಗ್ಗೆ ಅವ್ರ ಲೊಕೇಶನ್ ಕೊಟ್ಟು ಎಲ್ಲ ಡಿಸ್ಕಸ್ ಮಾಡ್ಲಿ, ನಮ್ಮ ನಂಬರ್ ಎಲ್ಲ ಇರ್ತದಲ್ಲ. ಆಮೇಲೆ ಪರ್ಫೆಕ್ಟ್ ಆಗಿ ಒಂದು ಲೊಕೇಶನ್ ಕಸ್ಟಮರ್ ಕೊಟ್ರೆ, ಪ್ಲಾನ್ ಇಷ್ಟಿದೆ ಅಂತ ಹೇಳಿದ್ರೆ ನಾವು ನಂಬರ್ ಆಫ್ ಬ್ರಿಕ್ಸ್ ಇಷ್ಟು ಬೇಕು, ಇಷ್ಟು ರೇಟಿಗೆ ಅಲ್ಲಿ ತಲುಪ್ತದೆ ಅಂತ ಹೇಳ್ತೀರಾ? ಅಂದ್ರೆ ಪ್ರೀ ಕೊಟೇಶನ್ ಕೊಟ್ಬಿಡ್ತೀರಾ ಅಲ್ವಾ? ದಯವಿಟ್ಟು ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ಸೊ ಸೀರಿಯಸ್ ಬೇಯರ್ಸ್ ಇದ್ರೆ ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ. ಇವ್ರದ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ಗಳು ಕೂಡ ಇದೆ, ಅವೆಲ್ಲ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸ್ ಅಲ್ಲಿ. ಕಾಂಟ್ಯಾಕ್ಟ್ ಮಾಡೋದು ಮರಿಬೇಡಿ. ಸರ್ ಫೈನಲ್ ಆಗಿ ಈ ಬ್ರಿಕ್ ನೋಡ್ತಾ ಇರೋರು, ಬ್ಲಾಕ್ ನೋಡ್ತಾ ಇರೋರು, ಮನೆ ಕಟ್ಟಬೇಕು ಅಂತಿರೋರಿಗೆ ನಿಮ್ಮ ಕಡೆಯಿಂದ ಒಂದು ಮಾತು ನಮ್ಮ ವೀಕ್ಷಕರಿಗೆ. ಸುರಕ್ಷಾ ಮಾಡ್ಬೇಕು ಒಂದು ಸಣ್ಣ ಕಂಪನಿ ಸ್ಟಾರ್ಟ್ ಮಾಡಿದ್ದು, ಈಗ ಏನಿಲ್ಲ ಅಂದ್ರೂ ನಮ್ದು ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಆಗಿ ಒಂದು 150 ಮೆಂಬರ್ಸ್ ವರೆಗೆ ನಮ್ಮ ಅಂಡರ್ಲಿ, ಟೋಟಲ್ 150 ಮೇಲೆ ಇದ್ದಾರೆ. ಪೇಂಟರ್ಸ್ ಎಲ್ಲ ಔಟ್ಸೋರ್ಸ್ ಮಾಡ್ತೀವಿ, ಅವ್ರ ಹತ್ರ ಎಲ್ಲ ಸೇರಿದ್ರೆ ಒಂದು 200 ಮೆಂಬರ್ಸ್ ಇದ್ದಾರೆ. ಫ್ಯಾಕ್ಟ್ರಿಯಲ್ಲಿ ಈಗ ಒಂದು 70-80 ಜನ ಫ್ಯಾಕ್ಟ್ರಿಯಲ್ಲಿ ಮಾಡ್ತಾ ಇದ್ದಾರೆ. ಅಷ್ಟು ಮಟ್ಟಿಗೆ ಬೆಳಿಬೇಕಂದ್ರೆ ಸಪೋರ್ಟ್ ಮಾಡಿ, ಅವರ ರಿಕ್ವೈರ್ಮೆಂಟ್ ಗೆ ನಾವು ಡೇ ನೈಟ್ ದುಡಿಯುವಾಗೆ ಆಗಿದೆ. ಈಗ ನಮ್ಗೆ ಟೈಮೇ ಇಲ್ಲ, ಓಡಾಟ ಇಲ್ಲಿಗೆ ಅಲ್ಲಿಗೆ ಆ ತರ ಓಡಾಡ್ತಾ, ಯಾಕಂದ್ರೆ ಕಸ್ಟಮರ್ ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಹೊಸತೇನಂದ್ರೆ ಈಗ ಒಂದು 2 ವರ್ಷದ ಹಿಂದಿಂದ ದೊಡ್ಡ ದೊಡ್ಡ ಸ್ಕೂಲ್ ಪ್ರಾಜೆಕ್ಟ್ಸ್ ಎಲ್ಲ ಬರ್ತಾ ಇದೆ. ಅಂದ್ರೆ ಬಾಗಲಕೋಟೆ, ಬೀದರ್, ಇಲಿಕಲ್ ಆ ಕಡೆ, ಅಂದ್ರೆ ಅಲ್ಲಿ ಹೊರಗಿನ ಟೆಂಪರೇಚರ್ ತುಂಬಾ ಜಾಸ್ತಿ ಆಗ್ತದೆ, ಮಕ್ಕಳಿಗೆ ಸ್ಕೂಲಲ್ಲೆಲ್ಲ ಇಮ್ಯುನಿಟಿ ಜಾಸ್ತಿ ಆಗ್ತದೆ ಅಂತ ಹೇಳುವ ಕಾರಣಕ್ಕೆ ಮಡ್ ಬ್ಲಾಕ್ ವಾಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ಸ್ಟ್ರಕ್ಚರ್ ಮಾಡಿ ಮಡ್ ಬ್ಲಾಕ್ ವಾಲ್ಸ್ ಬರೀ. ಮತ್ತೆ ಅವ್ರಿಗೆ ಕೆಲಸನೂ ಫಾಸ್ಟ್ ಆಗ್ತದೆ, ಅಲ್ಲಿ ತಂಪು ಕೂಡ ಉಳಿತದೆ ಅನ್ನೋ ಉದ್ದೇಶಕ್ಕೆ. ಹಾಗೆ ಸ್ಕೂಲ್ ಪ್ರಾಜೆಕ್ಟ್ ಇದ್ದ ಕಾರಣ ತುಂಬಾ ಹೆವಿ ಬಿಸಿ ಆಗಿದೆ. ಈಗ ನಮ್ಮ ಕಂಪನಿ ಸ್ವಲ್ಪ ದೊಡ್ಡ ಮಟ್ಟಿಗೆ ಪ್ರೊಡಕ್ಷನ್ ಮಾಡುವಾಗ ಅದೇ ರೀತಿಯ ಆರ್ಡರ್ಸ್ ನಮಗೆ ಸಿಗ್ತಾ ಇದೆ. ಅಂದ್ರೆ ಸಣ್ಣ ಪುಟ್ಟ ಮನೆ ಒಂದ್ ಸೈಡ್ ಆದ್ರೆ ದೊಡ್ಡ 1 ಲಕ್ಷ ಬ್ಲಾಕ್ಸ್, 50,000 ಬ್ಲಾಕ್ಸ್ ಅಂತದ್ದು ಆರ್ಡರ್ಸ್ ಬರ್ತಾ ಇದೆ. ಹಾಗೆ ಅದರಿಂದ ಎಲ್ಲರ ಸಪೋರ್ಟಿಗೆ ನಾವು ಈ ಮಟ್ಟಕ್ಕೆ ಬೆಳೆದಿದ್ದೀವಿ. ಇನ್ನು ಒಳ್ಳೆ ಸರ್ವಿಸ್ ಕೊಡಬೇಕು ಅಂತಾನೆ ಇಲ್ಲಿ ಬಂದಿದ್ದೀವಿ. ಆ ತರನೇ ನಾವು ಸಪೋರ್ಟ್ ಮಾಡಿ ಅಂತ ಅವರಿಗೆ ಸರ್ ವೀಕ್ಷಕರಿಗೆ ಹೇಳ್ಬಿಡಿ, ಸಪೋರ್ಟ್ ಮಾಡಿ ಅಂತ. ಸಪೋರ್ಟ್ ಮಾಡಿ, ಇನ್ನು ಈಗಲೂ ಮಾಡಿದ್ದೀರಾ, ಇನ್ನು ಮುಂದೇನು ಇರ್ಲಿ ಅಂತ. ಡೆಫಿನೆಟ್ಲಿ ಒಂದು ಒಳ್ಳೆ ಬ್ಲಾಕ್ ರೀ, ಟೈಮು ಮನಿ ಸೇವ್ ಆಗುತ್ತೆ ಅಂದ್ಮೇಲೆ ಇನ್ನೇನು ಬೇಕು ನಮಗೆ. ಸೊ ತುಂಬಾ ಜನ ಅನ್ಕೊಂತಾ ಇರ್ತೀರಾ ಕಡಿಮೆ ರೇಟಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ನಿಮ್ಗೆ ಒಳ್ಳೇದು. ಅಂಡ್ ಕ್ವಿಕ್ ವರ್ಕ್ ಬೇಕು ಅವರು ಕೂಡ ಅಷ್ಟೇ. ಅಂಡ್ ಎಸ್ಪೆಷಲಿ ಯಾರು ರೆಸಾರ್ಟ್ಗಳಿದ್ದೀರಾ, ಹೋಟೆಲ್ಗಳು ಮಾಡ್ತಾ ಇದ್ದೀರಾ, ಹೋಮ್ ಸ್ಟೇಸ್ಗಳು ಮಾಡ್ತಾ ಇದ್ದೀರಾ, ನಿಮಗಂತೂ ಹೇಳಿ ಮಾಡಿಸಿರೋದು ಅಂತ ಅನ್ಕೊಂತೀನಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡೋದು. ಒಂದೇ ಒಂದು ಮಾತು, ಕಾಂಟ್ಯಾಕ್ಟ್ ಮಾಡುವಾಗ ಈಗ ಒಮ್ಮೆಲೆ ನಿಮ್ದು ಈಗ ಬ್ಲಾಗ್ಸ್ ಒಳ್ಳೆ ಪ್ರಚಲಿತದಲ್ಲಿದೆ, ಒಮ್ಮೆಲೆ ಕಾಲ್ಸ್ ಬರುವಾಗ ಒಂದೊಂದು ಕಾಲ್ಸ್ ಬಿಟ್ಟು ಹೋಗ್ಬೋದು. ದಯವಿಟ್ಟು ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿರ್ಲಿ, 100% ಕಾಲ್ ಬ್ಯಾಕ್ ಮಾಡ್ತೀವಿ. ಕಾಲ್ ಟೈಮ್ ಏನು?
ನಾವು ಆ ಥರ ಇಲ್ಲ ಸರ್, ಅಂದರೆ ಆಫೀಸ್ ಅವರ್ 8:30 9 to ನಿಮಗೆ 6:30 ವರೆಗೆ ಇದೆ ಆಫೀಸ್ ಅವರಲ್ಲಿ. ಅದೇ ಕಾಲ್ಸ್ ಯೂಶಲಿ ನಾನೆಲ್ಲ ಒಂದು 10 ವರೆಗೂ ತೆಗಿತೇನೆ, ಅರ್ಜೆನ್ಸಿ ಇದ್ರೆ ಮಾಡ್ಬೋದು. ಕಸ್ಟಮರ್ ಮಿಸ್ ಆದ್ರೆ ವಾಟ್ಸ್ಆಪ್ ಮಾಡಿ 100% ಮೆಸೇಜ್ ಹಾಕ್ಲಿ, ನಾವು ರಿಪ್ಲೈ ಮಾಡಿ ಮಾಡ್ತೀವಿ. ಹೌದು, ಆಮೇಲೆ ಕಮೆಂಟ್ಸ್ ಹಾಕ್ತೀರಾ ನೀವು? ಅದು 2-3 ನಂಬರ್ಸ್ ಇದ್ದಾವೆ, ಕೊಟ್ಟಿರ್ತೀವಿ, ಮಾಡ್ಲಿ. ಮಾಡ್ಬೋದಲ್ವಾ? ಸೂಪರ್ ಆಗಿ ಹೇಳಿದ್ರೆ ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಬ್ರಿಕ್ಸ್ ಗಳನ್ನ ಅದು ನಮ್ಮ ಬೆಂಗಳೂರಲ್ಲೇ ಬೆಸ್ಟ್ ಪ್ರೈಸ್ ಅಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಧನ್ಯವಾದಗಳು ವೀಕ್ಷಕರೇ.